ಬೆಂಗಳೂರು ನಗರದ ಕೆಆರ್ ಮಾರುಕಟ್ಟೆಯ ಆ ಬೃಹತ್ ಬಸ್ ನಿಲ್ದಾಣ ಅಂದು ಎಂದಿನಂತೆ ಭಾರೀ ಜನಜಂಗುಳಿಯಿಂದ ಕೂಡಿತ್ತು. ವಾತಾವರಣದಲ್ಲಿ ಗಾಳಿಗಿಂತ ಹೆಚ್ಚಾಗಿ ಧೂಳು ಮತ್ತು ಜನರ ಗಡಿಬಿಡಿಯೇ ಆವರಿಸಿಕೊಂಡಿತ್ತು. ಎತ್ತ ನೋಡಿದರೂ ಪ್ರತಿಯೊಬ್ಬರ ಮುಖದಲ್ಲೂ ಎಲ್ಲೋ ಓಡಬೇಕೆಂಬ ಅವಸರ, ಹೆಗಲ ಮೇಲಿನ ಲಗೇಜುಗಳ ಭಾರ, ಬಸ್ಗಳ ಕರ್ಕಶ ಹಾರ್ನ್ ಸದ್ದು ಮತ್ತು ಪ್ಲಾಟ್ಫಾರ್ಮ್ಗಳ ಮೇಲೆ ಅಪ್ಪಳಿಸುತ್ತಿದ್ದ ಚಕ್ರಗಳ ಸದ್ದಿನ ನಡುವೆ ಇಡೀ ನಿಲ್ದಾಣವೇ ಒಂದು ಯುದ್ಧಭೂಮಿಯಂತೆ ಕಾಣಿಸುತ್ತಿತ್ತು. ಈ ಮಹಾಗದ್ದಲದ ನಡುವೆ ಯಾರ ಗಮನಕ್ಕೂ ಬಾರದಂತೆ ಬಸ್ ನಿಲ್ದಾಣದ ಒಂದು ಕತ್ತಲು ತುಂಬಿದ ಮೂಲೆಯಲ್ಲಿದ್ದ ಸಿಮೆಂಟ್ ಬೆಂಚ್ ಮೇಲೆ 70 ವರ್ಷದ ವೃದ್ಧೆ ಗಿರಿಜಮ್ಮನವರು ಮಾತ್ರ ಸಂಪೂರ್ಣ ಮೌನವಾಗಿ ಕುಳಿತಿದ್ದರು. ಅವರ ಕೈಯಲ್ಲಿದ್ದ ಹಳೆಯ ಬಣ್ಣಗೆಟ್ಟ ಬಟ್ಟೆ ಚೀಲದಲ್ಲಿ ಕೆಲವು ಜೊತೆ ಹರಿದು ಹೋಗಿದ್ದ ಹಳೆಯ ಬಟ್ಟೆಗಳು ಮತ್ತು ಅತಿ ಅಮೂಲ್ಯವೆಂದು ಅವರು ಜೀವಕ್ಕಿಂತ ಹೆಚ್ಚಾಗಿ ಭಾವಿಸಿದ್ದ ಅವರ ದಿವಂಗತ ಪತಿಯ ಒಂದು ಸಣ್ಣ ಹಳೆಯ ಫೋಟೋ ಮಾತ್ರ ಇತ್ತು. 70 ವರ್ಷ ದಾಟಿದ ಆ ಸುಕ್ಕುಗಟ್ಟಿದ ಮುಖದಲ್ಲಿ ಆ ಅಪರಿಚಿತ ದೊಡ್ಡ ನಗರದ ಬಗ್ಗೆ ಆತಂಕಕ್ಕಿಂತ ಹೆಚ್ಚಾಗಿ ತನ್ನ ಹೆತ್ತ ಮಗನ ಮೇಲಿನ ಅತಿರೇಕದ ನಂಬಿಕೆಯ ಬೆಳಕಿತ್ತು. ಅವರ ಪಕ್ಕದಲ್ಲೇ ನಿಂತಿದ್ದ ಮಗ ಸಂದೀಪ್ ಪದೇ ಪದೇ ತನ್ನ ಕೈಗಡಿಯಾರವನ್ನು ನೋಡುತ್ತಾ ಅಸ್ಥಿರವಾಗಿ ಅತ್ತಿತ್ತ ಸುಳಿದಾಡುತ್ತಿದ್ದ. ಅವನ ಕಣ್ಣುಗಳಲ್ಲಿ ತಾಯಿಯ ಮೇಲಿನ ಪ್ರೀತಿಗಿಂತ ಹೆಚ್ಚಾಗಿ ಏನನ್ನೋ ಕಳವು ಮಾಡಿ ಓಡಿ ಹೋಗಬೇಕೆಂಬ ಅಪರಾಧಿ ಪ್ರಜ್ಞೆ, ಗಡಿಬಿಡಿ ಮತ್ತು ಅವಸರ ಎದ್ದು ಕಾಣಿಸುತ್ತಿತ್ತು. ಕೆಲವೇ ದಿನಗಳ ಹಿಂದೆ, ಅಮ್ಮ, ನಾನು ಪೇಟೆಗೆ ಹೋಗಿ ದೊಡ್ಡ ಬಿಸಿನೆಸ್ ಮಾಡಿ ಫ್ಲಾಟ್ ತಗೊಂಡು ನಿನ್ನನ್ನು ರಾಜಕುಮಾರಿಯಂತೆ ಸಾಕುತ್ತೇನೆ. ನಿನ್ನನ್ನು ಈ ಹಳ್ಳಿಯಲ್ಲಿ ಒಬ್ಬಳನ್ನೇ ಬಿಟ್ಟು ನಾನು ಇರಲಾರೆ, ನೀನು ನನ್ನ ಜೊತೆಯೇ ಬರಬೇಕು ಎಂದು ತಾಯಿಯ ಮುಂದೆ ಮಧುರವಾದ ಮಾತುಗಳಿಂದ ದೊಡ್ಡ ದೊಡ್ಡ ಕನಸುಗಳನ್ನು ಬಿಚ್ಚಿಟ್ಟಿದ್ದ. ಆ ಮಾತುಗಳನ್ನು ಕೇಳಿದಾಗ ಗಿರಿಜಮ್ಮನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಮಗನ ಆ ಕಪಟದ ಮಾತುಗಳನ್ನು ವೇದವಾಕ್ಯ ಎಂದು ನಂಬಿ ತಾನು ಹುಟ್ಟಿ ಬೆಳೆದ ತನ್ನ ಗಂಡನ ನೆನಪುಗಳ ಗೂಡಾಗಿದ್ದ ಆ ಹಳೆಯ ಹಂಚಿನ ಮನೆಯನ್ನು, ತನಗಿದ್ದ ಅಲ್ಪ ಸ್ವಲ್ಪ ಜಮೀನನ್ನು ಮಾರಿ ಬಂದ ಪ್ರತಿಯೊಂದು ನಯಾ ಪೈಸೆಯನ್ನು ಮಗನ ಕೈಗಿಟ್ಟಿದ್ದರು. ಮಗನ ಏಳಿಗೆಯೇ ತನ್ನ ಜೀವನದ ಪರಮಗುರಿ ಎಂದು ನಂಬಿದ್ದ ಆ ಮುಗ್ಧ ತಾಯಿಗೆ ಅಂದು ಅವನು ಆಡುತ್ತಿದ್ದ ಪ್ರತಿ ಸುಳ್ಳು ಮಾತುಗಳು ಸತ್ಯದಂತೆ ಕೇಳಿಸಿದ್ದವು. ಬಿಸಿಲು ಏರುತ್ತಾ ಹೋದಂತೆ ಬಸ್ ನಿಲ್ದಾಣದಲ್ಲಿ ಸೆಕೆ, ಧೂಳು ಮತ್ತು ಉಸಿರುಗಟ್ಟುವ ವಾತಾವರಣ ತೀವ್ರವಾಯಿತು. ಬೆಳಗಿನಿಂದ ಹನಿ ನೀರನ್ನು ಕುಡಿಯದ, ಒಂದು ತುತ್ತು ಅನ್ನವನ್ನು ತಿನ್ನದ ಗಿರಿಜಮ್ಮನವರಿಗೆ ಹಸಿವು ಮತ್ತು ನೀರಡಿಕೆಯನ್ನು ತಡೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಸುಸ್ತಿನಿಂದ ಅವರ ಕಣ್ಣುಗಳು ಮಂಜಾಗುತ್ತಿದ್ದವು. ಅಷ್ಟರಲ್ಲಿ ಸಂದೀಪ್ ಇದ್ದಕ್ಕಿದ್ದಂತೆ ತಾಯಿಯ ಹತ್ತಿರ ಬಂದು ತುಂಬಿದ ಜನಸಂದಣಿಯ ನಡುವೆ ಆ ಸಿಮೆಂಟ್ ಬೆಂಚಿನ ಮೇಲೆ ಅವರ ಹೆಗಲನ್ನು ಗಟ್ಟಿಯಾಗಿ ಹಿಡಿದು ಕೂರಿಸಿದ. ಅವನ ಮುಖದಲ್ಲಿ ಒಂದು ವಿಚಿತ್ರವಾದ ಗಾಂಭೀರ್ಯ, ಮುಖದಲ್ಲಿ ಬೆವರು ಮತ್ತು ಕಪಟತನ ಎದ್ದು ಕಾಣುತ್ತಿತ್ತು. ಅವನು ತಾಯಿಯ ಮುಖವನ್ನು ದಿಟ್ಟಿಸಿ ನೋಡಿ ನಾಟಕೀಯ ಧ್ವನಿಯಲ್ಲಿ, ಅಮ್ಮ, ನಿನಗೆ ತುಂಬಾ ಸುಸ್ತಾಗಿದೆ ಅನಿಸುತ್ತೆ. ಮುಖವೆಲ್ಲ ಒಣಗಿ ಹೋಗಿದೆ. ನೀನು ಇಲ್ಲೇ ಜಾಗ್ರತೆಯಾಗಿ ಕೂತಿರು. ನಾನು ನಿನಗೆ ಬಿಸಿ ಬಿಸಿ ಇಡ್ಲಿ, ಕುಡಿಯೋಕೆ ನೀರು ತರಲು ಹೋಗ್ತಿದ್ದೀನಿ. ನಾನು ಬರುವವರೆಗೆ ಈ ಜಾಗದಿಂದ ಎದ್ದು ಎಲ್ಲೂ ಹೋಗಬೇಡ. ಯಾರು ಏನೇ ಕೇಳಿದ್ರೂ ಮಾತನಾಡಬೇಡ. ನಾನು ತುಂಬಾ ಬೇಗನೆ ಬರ್ತೀನಿ ಎಂದು ಹೇಳಿ ತಿರುಗಿದ. ಮಗನ ಬೆನ್ನನ್ನೇ ನಂಬಿಕೆಯಿಂದ ನೋಡುತ್ತಾ ಕುಳಿತಿದ್ದ ಆ ಮುಗ್ಧ ತಾಯಿಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ತನಗಾಗಿ ಮಗ ಇಷ್ಟೊಂದು ಕಷ್ಟಪಡುತ್ತಿದ್ದಾನಲ್ಲ ಎಂಬ ಕೃತಜ್ಞತೆ ಅವರಲ್ಲಿತ್ತು. ಸಂದೀಪ್ ಕೈಯಲ್ಲಿದ್ದ ಆ ಹಣದ ಬ್ಯಾಗ್ನು ಗಟ್ಟಿಯಾಗಿ ಹಿಡಿದುಕೊಂಡು ಜನಸಂದಣಿಯ ನಡುವೆ ಸಂಪೂರ್ಣವಾಗಿ ಮರೆಯಾಗುವವರೆಗೂ ಆ ಮುಗ್ಧ ತಾಯಿ ಕಣ್ಣು ಮಿಟುಕಿಸದೆ ಆ ಕಡೆಯೇ ನೋಡುತ್ತಿದ್ದರು. ಆದರೆ ಆ ಮುಗ್ಧ ಜೀವಕ್ಕೆ ಗೊತ್ತಿರಲಿಲ್ಲ ತನ್ನ ಮಗ ತನ್ನನ್ನು ಶಾಶ್ವತವಾಗಿ ಬೀದಿಗೆ ತಳ್ಳಿ ಹೋಗುತ್ತಿದ್ದಾನೆ ಎಂದು. ಮಧ್ಯಾಹ್ನದ ಉರಿಬಿಸಿಲು ನೆತ್ತಿಯ ಮೇಲೆ ಸುಡಲು ಆರಂಭಿಸಿತ್ತು. ಬಸ್ ನಿಲ್ದಾಣದ ಮೇಲ್ಛಾವಣಿಯ ಸಿಮೆಂಟ್ ಶೀಟ್ಗಳ ಮೇಲಿಂದ ಇಳಿಯುತ್ತಿದ್ದ ಉಷ್ಣದ ಅಲೆಗಳು ಇಡೀ ವಾತಾವರಣವನ್ನು ಕುಲುಮೆಯಂತೆ ಮಾಡಿದ್ದವು. ಗಂಟೆಗಳು ಒಂದರ ಹಿಂದೆ ಒಂದರಂತೆ ಉರುಳುತ್ತಿದ್ದರೂ ಗಿರಿಜಮ್ಮ ಕುಳಿತಿದ್ದ ಆ ಸಿಮೆಂಟ್ ಬೆಂಚ್ ಮಾತ್ರ ಬದಲಾಗಲಿಲ್ಲ. ಅವರ ಸುತ್ತಲಿದ್ದ ಜಗತ್ತು ಕ್ಷಣಕ್ಷಣಕ್ಕೂ ಬದಲಾಗುತ್ತಿತ್ತು. ನೂರಾರು ಬಸ್ಸುಗಳು ಬಂದವು. ಸಾವಿರಾರು ಪ್ರಯಾಣಿಕರು ತಮ್ಮವರನ್ನು ಅಪ್ಪಿಕೊಂಡು ಬಸ್ ಹತ್ತಿ ಹೊರಟು ಹೋದರು. ದಿನಸಿ ಚೀಲ ಹೊತ್ತ ವ್ಯಾಪಾರಿಗಳು, ಕರಪತ್ರ ಹಂಚುವವರು, ಕೂಗುತ್ತಾ ಹೋಗುತ್ತಿದ್ದ ತಂಪು ಪಾನೀಯಗಳ ಮಾರಾಟಗಾರರು ಗಿರಿಜಮ್ಮನವರ ಕಣ್ಣೆದುರೇ ಹಾದು ಹೋಗುತ್ತಿದ್ದರು. ಆದರೆ ಅವರ ಕಣ್ಣುಗಳು ಮಾತ್ರ ಆ ಜನಸಂದಣಿಯ ನಡುವೆ ಕೇವಲ ಒಂದೇ ಒಂದು ಮುಖವನ್ನು ಹುಡುಕುತ್ತಿದ್ದವು. ಅದು ಅವರ ಮಗ ಸಂದೀಪ್. ಸಮಯ ಕಳೆಯುತ್ತಾ ಹೋದಂತೆ ಗಿರಿಜಮ್ಮನವರ ಹೊಟ್ಟೆಯಲ್ಲಿ ಹಸಿವಿನ ಜ್ವಾಲೆ ಉರಿಯತೊಡಗಿತ್ತು. ಬಾಯಾರಿಕೆಯಿಂದ ನಾಲಿಗೆ ಒಣಗಿ ಗಂಟಲು ಸೀಳಿ ಹೋಗುವಂತಾಗಿತ್ತು. ಉಸಿರಾಡುವಾಗಲೂ ಧೂಳಿನ ಮಿಶ್ರಣ ಗಂಟಲಿಗೆ ಸಿಲುಕಿ ಕೆಮ್ಮು ಬರುತ್ತಿದ್ದರು. ಅವರು ತಮಗಾಗಿ ಮಗ ತರಲಿರುವ ಆ ಒಂದು ಬಾಟಲಿ ನೀರಿಗಾಗಿ ಕಾಯುತ್ತಿದ್ದರು. ಪಕ್ಕದಲ್ಲೇ ಇದ್ದ ನಲ್ಲಿಯಿಂದ ನೀರು ಕುಡಿಯಲು ಎದ್ದು ಹೋಗುವ ಧೈರ್ಯವೂ ಅವರಿಗೆ ಬರಲಿಲ್ಲ.
ಒಂದು ವೇಳೆ ನಾನು ಇಲ್ಲಿಂದ ಎದ್ದು ಹೋದಾಗ ಸಂದೀಪ್ ಬಂದರೆ ತಾಯಿ ಕಾಣದೆ ಮಗ ಗಾಬರಿಯಾಗಬಹುದು, ಅವನಿಗೆ ಬೇಸರವಾಗಬಹುದು ಎಂಬ ಹೆತ್ತ ಕರುಳಿನ ಕಾಳಜಿ ಅವರ ಕಾಲುಗಳನ್ನು ಆ ಸಿಮೆಂಟ್ ಬೆಂಚಿಗೆ ಕಟ್ಟಿಹಾಕಿತ್ತು. ಪ್ರತಿಯೊಂದು ಬಸ್ ಬಂದು ನಿಂತಾಗಲೂ ಅದರಿಂದ ಇಳಿಯುವ ಪ್ರತಿಯೊಬ್ಬ ಎತ್ತರದ ವ್ಯಕ್ತಿಯನ್ನು ಕಂಡಾಗಲೂ ಅವನೇ ನನ್ನ ಸಂದೀಪ್ ಎಂದು ಭಾವಿಸಿ ಅವರ ಸುಕ್ಕುಗಟ್ಟಿದ ಮುಖದಲ್ಲಿ ಮಂದಹಾಸ ಮೂಡುತ್ತಿತ್ತು. ಆದರೆ ಆ ವ್ಯಕ್ತಿ ಹತ್ತಿರ ಬಂದು ಮುಖ ತಿರುಗಿಸಿದಾಗ ಅದು ಬೇರೆ ಯಾರೂ ಅಪರಿಚಿತ ಮುಖ ಎಂದು ತಿಳಿದು ಗಿರಿಜಮ್ಮನವರ ಮುಖ ಮತ್ತೆ ಮಂಕಾಗುತ್ತಿತ್ತು. ಮಧ್ಯಾಹ್ನದ ಆ ಉರಿಬಿಸಿಲು ನಿಧಾನವಾಗಿ ಕರಗಿ ಸಂಜೆಯ ತಂಗಾಳಿಗೆ ದಾರಿ ಮಾಡಿಕೊಟ್ಟಿತ್ತು. ಬಸ್ ನಿಲ್ದಾಣದ ಆಕಾಶದಲ್ಲಿ ಕತ್ತಲು ಆವರಿಸುತ್ತಿದ್ದಂತೆ ದೊಡ್ಡ ದೊಡ್ಡ ವಿದ್ಯುತ್ ದೀಪಗಳು ಒಮ್ಮೆಲೆ ಉರಿಯತೊಡಗಿದವು. ರಾತ್ರಿಯ ತಣ್ಣನೆಯ ಗಾಳಿ ಮೈಯನ್ನು ಸೋಕಿದಾಗ ಹಸಿವು ಮತ್ತು ಆಯಾಸದಿಂದ ಜರ್ಜರಿತವಾಗಿದ್ದ ಗಿರಿಜಮ್ಮನವರ ದೇಹದಲ್ಲಿ ನಡುಕ ಶುರುವಾಯಿತು. ಕಣ್ಣುಗಳು ದೃಷ್ಟಿ ಕಳೆದುಕೊಂಡು ಮಂಜಾಗತೊಡಗಿದವು. ನಿಲ್ದಾಣದ ಗದ್ದಲ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿ ಪ್ರಯಾಣಿಕರ ಸಂಖ್ಯೆಯೂ ವಿರಳವಾಗುತ್ತಾ ಬಂದಾಗ ಅವರ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಭಯದ ನೆರಳು ಆವರಿಸಲು ಆರಂಭಿಸಿತು. ಆದರೆ ಆ ಭಯ ತನ್ನ ಬದುಕಿನ ಬಗ್ಗೆಯಾಗಿರಲಿಲ್ಲ, ಮಗನ ಸುರಕ್ಷತೆಯ ಬಗ್ಗೆಯಾಗಿತ್ತು. ನನ್ನ ಮಗನಿಗೆ ಏನಾದರೂ ತೊಂದರೆಯಾಗಿದೆಯೇ? ಮಹಾನಗರದ ದಾರಿಯಲ್ಲಿ ಎಲ್ಲೋ ದಾರಿ ತಪ್ಪಿಬಿಟ್ಟನಾ? ಅಥವಾ ಯಾರಿಗಾದರೂ ಹಣದ ಆಸೆ ತೋರಿಸಿ ನನ್ನ ಮಗನಿಗೆ ಏನಾದರೂ ಅಪಘಾತ ಮಾಡಿಬಿಟ್ಟರಾ ಎಂಬ ಆತಂಕದ ಆಲೋಚನೆಗಳು ಅವರ ಮುಗ್ಧ ಮನಸ್ಸನ್ನು ಚುಚ್ಚತೊಡಗಿದವು. ತನ್ನ ಹೊಟ್ಟೆಯ ಹಸಿವನ್ನು ಮರೆತು ಮಗನ ಪ್ರಾಣದ ಸುರಕ್ಷತೆಯ ಬಗ್ಗೆಯೇ ಆ ತಾಯಿ ಹೆಚ್ಚು ಕಳವಳಗೊಂಡಿದ್ದರು. ಕೈಯಲ್ಲಿದ್ದ ಹಳೆಯ ಬಟ್ಟೆ ಚೀಲವನ್ನು ಎದೆಗೆ ಗಟ್ಟಿಯಾಗಿ ಅಪ್ಪಿಕೊಂಡು ಕತ್ತಲಲ್ಲಿ ಕರಗುತ್ತಿದ್ದ ರಸ್ತೆಯನ್ನೇ ದಿಟ್ಟಿಸುತ್ತಾ ಒಳಗೊಳಗೆ ಕುಲದೇವರಿಗೆ ಮಗನನ್ನು ಕಾಪಾಡುವಂತೆ ಪ್ರಾರ್ಥಿಸುತ್ತಿದ್ದರು. ರಾತ್ರಿ 11 ಗಂಟೆಯಾಯಿತು. ನಿಲ್ದಾಣದಲ್ಲಿ ಹಾರ್ನ್ ಸದ್ದುಗಳು ಕ್ಷೀಣಿಸಿದವು. ಅಂಗಡಿಗಳ ಶಟರ್ಗಳು ಒಂದೊಂದಾಗಿ ಬೀಳಲಾರಂಭಿಸಿದವು. ಪ್ಲಾಟ್ಫಾರ್ಮ್ ಮೇಲೆ ಮಲಗುತ್ತಿದ್ದ ಬೀದಿ ನಾಯಿಗಳು ಮತ್ತು ಗಿರಿಜಮ್ಮನವರನ್ನು ಬಿಟ್ಟರೆ ಅಲ್ಲಿ ಯಾರೂ ಇರಲಿಲ್ಲ. ಆ ಕ್ಷಣದಲ್ಲಿ ಮನಸ್ಸಿನ ಅತ್ಯಂತ ಆಳವಾದ ಮೂಲೆಯಲ್ಲಿ ಅಡಗಿದ್ದ ಕ್ರೂರವಾದ ಸತ್ಯವೊಂದು ನಿಧಾನವಾಗಿ ಹೊರಬರಲು ಆರಂಭಿಸಿತು. ಮಗ ಇತ್ತೀಚೆಗೆ ವಿದೇಶ ಮತ್ತು ಸಿಟಿಯ ಐಷಾರಾಮಿ ಬದುಕಿನ ಬಗ್ಗೆ ಮಾತನಾಡುತ್ತಿದ್ದ ರೀತಿ, ಹಳ್ಳಿಯ ಮನೆಯನ್ನು ತರಾತುರಿಯಲ್ಲಿ ಮಾರಲು ತೋರಿಸಿದ ಆ ಬಲವಂತದ ಅವಸರ ಮತ್ತು ಇಂದು ಮಧ್ಯಾಹ್ನ ಇಲ್ಲಿ ಬಿಟ್ಟು ಹೋಗುವಾಗ ಅವನ ಕಣ್ಣುಗಳಲ್ಲಿದ್ದ ಆ ತಪ್ಪಿತಸ್ಥ ಹಾಗೂ ಕಳ್ಳಭಾವನೆ ಎಲ್ಲವೂ ಒಂದೊಂದಾಗಿ ಅವರ ನೆನಪಿನ ಪರದೆಯ ಮೇಲೆ ಮೂಡಲಾರಂಭಿಸಿದವು. ತಾನು 9 ತಿಂಗಳು ಹೆತ್ತು ರಕ್ತವನ್ನು ಹಾಲನ್ನು ಮಾಡಿ ಉಣಿಸಿ ಬೆಳೆಸಿದ ಸ್ವಂತ ಮಗ ತನ್ನನ್ನು ಈ ಅಪರಿಚಿತ ಮಾಯಾನಗರಿಯ ನಡುಬೀದಿಯಲ್ಲಿ ಕಸದಂತೆ ಎಸೆದು ಹೋಗಿದ್ದಾನೆ ಎಂಬ ಭೀಕರ ಸತ್ಯದ ಅರಿವು ಉಂಟಾದಾಗ ಅವರ ಎದೆಭಾರವಾಯಿತು. ಪ್ರೀತಿಯಿಂದ ತುತ್ತು ನೀಡಿದ ಅದೇ ಕೈಗಳೇ ಇಂದು ತನ್ನನ್ನು ಅನಾಥೆಯನ್ನಾಗಿ ಬೀದಿಗೆ ತಳ್ಳಿವೆ ಎಂಬ ಕಹಿ ಸತ್ಯವನ್ನು ಜೀರ್ಣಿಸಿಕೊಳ್ಳಲು ಆ ಮುಗ್ಧ ಜೀವಕ್ಕೆ ಸಾಧ್ಯವಾಗಲಿಲ್ಲ. ಗಿರಿಜಮ್ಮನವರ ಕಣ್ಣುಗಳಿಂದ ಬಿಸಿ ಕಣ್ಣೀರು ಕೆನ್ನೆಯ ಮೇಲೆ ಧಾರೆಧಾರೆಯಾಗಿ ಹರಿಯತೊಡಗಿತ್ತು. ಆ ಕಣ್ಣೀರಿನಲ್ಲಿ ನೋವಿಗಿಂತ ಹೆಚ್ಚಾಗಿ ತಾನು ದೇವರೆಂದು ನಂಬಿದ್ದ ಮಗನ ಮೇಲಿನ ಮಹಾನ್ ನಂಬಿಕೆಯ ಭೀಕರ ಅಂತ್ಯವಿತ್ತು. ರಾತ್ರಿಯ ಭೀಕರ ನಿಶಬ್ದದಲ್ಲಿ ಆ ಬೃಹತ್ ಬಸ್ ನಿಲ್ದಾಣವು ಅವರಿಗೆ ಒಂದು ಜೈಲಿನಂತೆ ಕಾಣಿಸತೊಡಗಿತು. ಗಿರಿಜಮ್ಮನವರಿಗೆ ತಾನು ಈ ವಿಶಾಲ ಜಗತ್ತಿನಲ್ಲಿ ಸಂಪೂರ್ಣ ಒಂಟಿ ಎಂಬುದು ಸಂಪೂರ್ಣವಾಗಿ ಅರ್ಥವಾಗಿ ಹೋಗಿತ್ತು. ತಾಯಿಯ ಕರುಳು ಒಳಗೊಳಗೆ ರಕ್ತದ ಕಣ್ಣೀರಿಡುತ್ತಿತ್ತು. ಬಸ್ ನಿಲ್ದಾಣದ ಆ ಕಡು ಕ್ರೂರವಾದ ಕತ್ತಲೆಯ ರಾತ್ರಿ ಕರಗಿ ನಿಧಾನವಾಗಿ ಮುಂಜಾನೆಯ ಬೆಳಕು ಹರಡುತ್ತಿತ್ತು. ಸೂರ್ಯನ ಮೊದಲ ಕಿರಣಗಳು ಇಡೀ ನಗರವನ್ನು ಎಬ್ಬಿಸುತ್ತಿದ್ದವು. ಆದರೆ ಆ ಸಿಮೆಂಟ್ ಬೆಂಚ್ ಮೇಲೆ ಜೀವಚ್ಛವದಂತೆ ಕುಳಿತಿದ್ದ ಗಿರಿಜಮ್ಮನವರ ಪಾಲಿಗೆ ಆ ಸೂರ್ಯನ ಬೆಳಕು ಯಾವುದೇ ಹೊಸ ಭರವಸೆಯನ್ನಾಗಲಿ ಅಥವಾ ನೆಮ್ಮದಿಯನ್ನಾಗಲಿ ತರಲಿಲ್ಲ. ಇಡೀ ರಾತ್ರಿ ಹನಿ ನೀರನ್ನು ಕುಡಿಯದೆ ಕಣ್ಣೀರು ಹಾಕುತ್ತಾ ಕಳೆದಿದ್ದರಿಂದ ಅವರ ಕಣ್ಣುಗಳು ಒಳಗೆ ಹೋಗಿದ್ದವು. ಹಸಿವಿನಿಂದ ಹೊಟ್ಟೆ ಒಣಗಿ ಬೆನ್ನಿಗೆ ಅಂಟಿಕೊಂಡಂತಿತ್ತು. ಬಾಯಾರಿಕೆಯ ತೀವ್ರತೆಗೆ ತುಟಿಗಳು ಪೂರ್ತಿಯಾಗಿ ಸೀಳಿ ಅದರಿಂದ ರಕ್ತ ಹೆಪ್ಪುಗಟ್ಟಿದಂತೆ ಕಾಣಿಸುತ್ತಿತ್ತು. ನಿನ್ನೆಯಿಂದ ಅದೇ ಕಠಿಣವಾದ ಸಿಮೆಂಟ್ ಬೆಂಚಿನ ಮೇಲೆ ಒಂದೇ ಭಂಗಿಯಲ್ಲಿ ಕುಳಿತಿದ್ದ ಆ ಜೀವದ ಸುಕ್ಕುಗಟ್ಟಿದ ಮುಖದಲ್ಲಿ ಈಗ ಯಾವುದೇ ಜೀವಕಳೆ ಇರಲಿಲ್ಲ. ಮುಖವೆಲ್ಲ ಬಿಳಿಚಿಕೊಂಡು ಕೇವಲ ಶೂನ್ಯವನ್ನು ದಿಟ್ಟಿಸುತ್ತಿದ್ದರು. ಅಷ್ಟರಲ್ಲಿ ಬಸ್ ನಿಲ್ದಾಣದ ಆ ಕಡೆಯಿಂದ ಹಸಿರು ಬಣ್ಣದ ಸಮವಸ್ತ್ರ ಧರಿಸಿದ, ಕೈಯಲ್ಲಿ ಉದ್ದನೆಯ ಪೊರಕೆ ಮತ್ತು ದೊಡ್ಡದೊಂದು ಪ್ಲಾಸ್ಟಿಕ್ ಕಸದ ಬುಟ್ಟಿ ಹಿಡಿದಿದ್ದ ಸುಮಾರು 40 ವರ್ಷದ ವ್ಯಕ್ತಿಯೊಬ್ಬ ಕಸ ಗುಡಿಸುತ್ತಾ ಗಿರಿಜಮ್ಮನವರಿದ್ದ ಪ್ಲಾಟ್ಫಾರ್ಮ್ ಕಡೆಗೆ ಬಂದ. ಅವನೇ ಲೋಕೇಶ್, ಆ ಬಸ್ ನಿಲ್ದಾಣದ ಪ್ರಾಮಾಣಿಕ ಸ್ವಚ್ಛತಾ ಕಾರ್ಮಿಕ. ಲೋಕೇಶ್ ಕೇವಲ ನಿಲ್ದಾಣವನ್ನು ಮಾತ್ರ ಸ್ವಚ್ಛ ಮಾಡುತ್ತಿರಲಿಲ್ಲ, ಅಲ್ಲಿಗೆ ಬಂದು ಹೋಗುವ ಜನರ ಕಷ್ಟ ಸುಖಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ. ವಾಸ್ತವವಾಗಿ ಲೋಕೇಶ್ ನಿನ್ನೆ ಮಧ್ಯಾಹ್ನದಿಂದಲೇ ಗಿರಿಜಮ್ಮನವರನ್ನು ಗಮನಿಸುತ್ತಿದ್ದ. ರಾತ್ರಿ ತಾನು ಕೆಲಸ ಮುಗಿಸಿ ಮನೆಗೆ ಹೋಗುವಾಗಲೂ ಅವರು ಅದೇ ಜಾಗದಲ್ಲಿ ಕುಳಿತಿದ್ದರು.
ಈಗ ಮುಂಜಾನೆ ತಾನು ಮತ್ತೆ ಕೆಲಸಕ್ಕೆ ಹಾಜರಾದಾಗಲೂ ಅವರು ಅದೇ ಬೆಂಚ್ ಮೇಲಿದ್ದಾರೆ ಎಂಬುದನ್ನು ಕಂಡಾಗ ಅವನ ಹೃದಯದಲ್ಲಿ ಏನೋ ಆತಂಕ ಶುರುವಾಯಿತು. ಅವರು ಮಗ ಬರುತ್ತಾನೆಂದು ಕಣ್ಣಿಡದೆ ಕಾಯುತ್ತಿದ್ದ ಆ ಹಾದಿ ಈಗಲೂ ಸಂಪೂರ್ಣ ಶೂನ್ಯವಾಗಿರುವುದನ್ನು ಕಂಡು ಅವನ ಕರುಳು ಚುರುಕೆಂದಿತು. ಲೋಕೇಶ್ ಕೈಯಲ್ಲಿದ್ದ ಪೊರಕೆಯನ್ನು ಪಕ್ಕಕ್ಕೆ ಇಟ್ಟು ಕಸಗುಡಿಸುವುದನ್ನು ನಿಲ್ಲಿಸಿ ನಿಧಾನವಾಗಿ ಗಿರಿಜಮ್ಮನವರ ಹತ್ತಿರ ಬಂದು ನಿಂತುಕೊಂಡ. ಗಿರಿಜಮ್ಮನವರ ಆ ಮಂಕಾದ ಕಣ್ಣೀರಿನಿಂದ ಒಣಗಿ ಹೋಗಿದ್ದ ಕಣ್ಣುಗಳನ್ನು ಹತ್ತಿರದಿಂದ ನೋಡಿದಾಗ ಲೋಕೇಶನಿಗೆ ಗಂಟಲು ಕಟ್ಟಿದಂತಾಯಿತು. ಅವನು ಅತ್ಯಂತ ಮಮತೆ ಮತ್ತು ಆದರದಿಂದ ಅವರ ಮುಂದೆ ಬಾಗಿ ಕುಳಿತು, ಅಮ್ಮ, ಯಾಕಮ್ಮ ಹೀಗೆ ಕುಳಿತಿದ್ದೀರಿ? ನಿನ್ನೆ ಮಧ್ಯಾಹ್ನದಿಂದ ನೋಡ್ತಾ ಇದ್ದೀನಿ, ನೀವು ಈ ಜಾಗದಿಂದ 1 ಇಂಚು ಕದಲೇ ಇಲ್ಲವಲ್ಲ? ಯಾರಾದರೂ ಬರಬೇಕಿತ್ತಾ ಅಮ್ಮ? ಎಂದು ಅತ್ಯಂತ ಪ್ರೀತಿಯಿಂದ ಕೇಳಿದ. ಗಿರಿಜಮ್ಮನವರು ಲೋಕೇಶನ ಆ ಧ್ವನಿಗೆ ನಿಧಾನವಾಗಿ ಕಷ್ಟಪಟ್ಟು ತಲೆಯೆತ್ತಿ ಅವನನ್ನು ನೋಡಿದರು. ಹಸಿವು ಮತ್ತು ಕಣ್ಣೀರಿನಿಂದ ಅವರ ದೃಷ್ಟಿ ಸಂಪೂರ್ಣವಾಗಿ ಮಂಜಾಗಿತ್ತು. ಲೋಕೇಶನ ಮುಖವು ಅವರಿಗೆ ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ಆದರೂ ಅವರು ತಮ್ಮ ನಡುಗುವ ಒಣಗಿದ ಧ್ವನಿಯಲ್ಲಿ, ನನ್ನ ಮಗ ಸಂದೀಪ್ ಬರ್ತಾನಪ್ಪ, ಇಲ್ಲೇ ಇರು, ತಿನಿಸು ತರಲು ಹೋಗ್ತೀನಿ ಅಂತ ಹೇಳಿದ್ದಾನೆ, ಬಂದೇ ಬರ್ತಾನೆ ನನ್ನ ಮಗ ಎಂದು ತಾಯಿಯ ಕರುಳಿನ ನಂಬಿಕೆಯನ್ನು ಮತ್ತೊಮ್ಮೆ ಹೊರಹಾಕಿದರು. ಲೋಕೇಶನಿಗೆ ಆ ಒಂದು ಮಾತಿನಲ್ಲೇ ಇಡೀ ಪರಿಸ್ಥಿತಿ ಸಂಪೂರ್ಣವಾಗಿ ಅರ್ಥವಾಗಿ ಹೋಗಿತ್ತು. ಹೆತ್ತ ತಾಯಿಯನ್ನು ಬಸ್ ನಿಲ್ದಾಣದಲ್ಲಿ ಬಿಟ್ಟು ಓಡಿಹೋಗುವ ಇಂತಹ ಎಷ್ಟೋ ಕ್ರೂರ ಘಟನೆಗಳನ್ನು ಅವನು ತನ್ನ ಈ ವೃತ್ತಿ ಜೀವನದಲ್ಲಿ ಈ ನಿಲ್ದಾಣದಲ್ಲಿ ಕಣ್ಣಾರೆ ನೋಡಿದ್ದ. ಲೋಕೇಶ್ ನಿಧಾನವಾಗಿ ಗಿರಿಜಮ್ಮನವರ ಕೈಯನ್ನು ಮುಟ್ಟಿ, ಅಮ್ಮ, ನೀವು ನಿನ್ನೆ ಮಧ್ಯಾಹ್ನದಿಂದ ಕಾಯುತ್ತಿದ್ದೀರಿ. ಈಗ ಮುಂದಿನ ದಿನದ ಬೆಳಗ್ಗೆ 10 ಗಂಟೆಯಾಗುತ್ತಾ ಬಂತು. ನಿಮ್ಮ ಮಗ ಬರೋದಾಗಿದ್ರೆ ಇಷ್ಟೊತ್ತಿಗೆ 100 ಬಾರಿ ಬರಬೇಕಿತ್ತಲ್ವಾ ಅಮ್ಮ? ಅವನು ನಿಮ್ಮನ್ನು, ಬೇಡ ಅಮ್ಮ, ಮೊದಲು ನೀವು ಎದ್ದು ಬನ್ನಿ. ನಿಮ್ಮ ಮುಖ ನೋಡಿದರೆ ಪ್ರಾಣವೇ ಹೋಗುವ ಹಾಗಿದೆ. ಮೊದಲು ನಡೆದು ಬನ್ನಿ, ಏನಾದರೂ ತಿನ್ನುವಂತೆ ಎಂದು ಬಲವಂತ ಮಾಡಿದ. ಆದರೆ ಗಿರಿಜಮ್ಮನವರು ತಮ್ಮ ಹಠವನ್ನು ಬಿಡಲಿಲ್ಲ. ಬೇಡಪ್ಪ, ನಾನು ಇಲ್ಲಿಂದ ಎದ್ದು ಬಂದರೆ ಸಂದೀಪ್ ನನ್ನನ್ನು ಹುಡುಕುತ್ತಾನೆ. ಅವನು ಗಾಬರಿಯಾಗಿ ಬಿಡುತ್ತಾನೆ. ಅವನು ಬರುವವರೆಗೂ ನಾನು ಈ ಬೆಂಚ್ ಬಿಟ್ಟು ಕದಲಲ್ಲ ಎಂದು ಕಣ್ಣೀರು ಹಾಕುತ್ತಾ ನಿರಾಕರಿಸಿದರು. ಲೋಕೇಶನಿಗೆ ಅವರ ಸ್ಥಿತಿ ಕಂಡು ಕಣ್ಣಲ್ಲಿ ನೀರು ಬಂತು. ಅವನು ಅವರ ಕೈಗಳನ್ನು ತನ್ನ 2 ಕೈಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡು, ಅಮ್ಮ, ನೀವು ಹೀಗೆ ಹಸಿದು ಹಠ ಹಿಡಿದು ಕುಳಿತರೆ ನಿಮ್ಮ ಪ್ರಾಣವೇ ಹೋಗಿಬಿಡುತ್ತೆ. ನಿಮ್ಮ ಮಗ ಬರಲಿಲ್ಲ ಅಷ್ಟೇ ತಾನೇ? ಇವತ್ತಿನಿಂದ ನಾನೇ ನಿಮ್ಮ ಮಗ ಅಂತ ತಿಳಿದುಕೊಳ್ಳಿ. ಈ ಮಗನ ಮಾತು ಕೇಳಿ ಅಮ್ಮ. ಬನ್ನಿ, ಪಕ್ಕದಲ್ಲೇ ಇರೋ ಕ್ಯಾಂಟೀನ್ಗೆ ಹೋಗೋಣ ಎಂದು ಅತ್ಯಂತ ಬಲವಂತ ಮಾಡಿ ಗಿರಿಜಮ್ಮನವರ ಹೆಗಲಿಗೆ ಆಸರೆಯಾಗಿ ಅವರನ್ನು ಆ ಸಿಮೆಂಟ್ ಬೆಂಚ್ನಿಂದ ಮೇಲಕ್ಕೆ ಎಬ್ಬಿಸಿದ. ಲೋಕೇಶ್ ಗಿರಿಜಮ್ಮನವರ ಆ ನಡುಗುತ್ತಿದ್ದ ಕೈಗಳನ್ನು ಅತ್ಯಂತ ಜೋಪಾನವಾಗಿ ತನ್ನ ಕೈಗಳಲ್ಲಿ ಹಿಡಿದುಕೊಂಡ. ನಿನ್ನೆಯಿಂದ ಹಸಿವು ಮತ್ತು ನಿರಂತರ ಕಣ್ಣೀರಿನಿಂದಾಗಿ ಅವರ ದೇಹದಲ್ಲಿ ಕನಿಷ್ಠ ರಕ್ತದ ಸಂಚಾರವೂ ಇಲ್ಲದಂತೆ ಸಂಪೂರ್ಣವಾಗಿ ಶಕ್ತಿ ಕುಂದಿಹೋಗಿತ್ತು. ಲೋಕೇಶ್ ಅವರ ಹೆಗಲಿಗೆ ತನ್ನ ಕೈಯನ್ನು ಕೊಟ್ಟು ನಿಧಾನವಾಗಿ ಹೆಜ್ಜೆ ಇಡಿಸುತ್ತಾ ಬಸ್ ನಿಲ್ದಾಣದ ಪಕ್ಕದಲ್ಲೇ ಇದ್ದ ಒಂದು ಪುಟ್ಟ ಹೋಟೆಲ್ನ ಕಡೆಗೆ ನಡೆಸಿಕೊಂಡು ಹೋದ. ಆ ಹೋಟೆಲ್ನ ಮಾಲೀಕನಿಗೂ ಲೋಕೇಶನ ಪ್ರಾಮಾಣಿಕತೆ ಚೆನ್ನಾಗಿ ಗೊತ್ತಿತ್ತು. ಲೋಕೇಶ್ ಗಿರಿಜಮ್ಮನವರನ್ನು ಒಳಗಿದ್ದ ಒಂದು ಸಣ್ಣ ಬೆಂಚ್ ಮೇಲೆ ಕುಳ್ಳಿರಿಸಿ ತಕ್ಷಣವೇ ಹೋಟೆಲ್ ಹುಡುಗನಿಗೆ ಬಿಸಿ ಬಿಸಿ ಇಡ್ಲಿ ಮತ್ತು 1 ಗ್ಲಾಸ್ ನೀರು ತರಲು ಹೇಳಿದ. ನೀರಿನ ಲೋಟ ಕೈಗೆ ಸಿಗುತ್ತಿದ್ದಂತೆ ಗಿರಿಜಮ್ಮನವರು ಗಟಗಟನೆ ಕುಡಿದರು. ಒಣಗಿ ಹೋಗಿದ್ದ ಅವರ ಗಂಟಲಿಗೆ ಆ ನೀರು ಜೀವದ ಹನಿಗಳಂತೆ ಇಳಿಯಿತು. ನಂತರ ಹಬೆ ಆಡುತ್ತಿದ್ದ ಬಿಸಿ ಇಡ್ಲಿಯ ತಟ್ಟೆ ಅವರ ಮುಂದೆ ಬಂದು ನಿಂತಿತು. ಲೋಕೇಶ್ ತನ್ನ ಜೇಬಿನಲ್ಲಿದ್ದ ಅತ್ಯಂತ ಅಲ್ಪ ಹಣವನ್ನು ಎಣಿಸಿ ಆ ಇಡ್ಲಿಗೆ ದುಡ್ಡು ಕೊಟ್ಟಿದ್ದ. ಗಿರಿಜಮ್ಮನವರು ಇಡ್ಲಿಯ ಮೊದಲನೇ ತುತ್ತನ್ನು ಮುರಿದು ಬಾಯಿಗೆ ಇಟ್ಟುಕೊಳ್ಳುವಾಗ ಅವರ ಒಳಗೆ ಅಡಗಿದ್ದ ಇಡೀ ರಾತ್ರಿಯ ನೋವು ಒಮ್ಮೆಲೇ ಬಂಡೆ ಒಡೆದಂತೆ ಹೊರಬಂತು. ಅವರ ಕಣ್ಣುಗಳಿಂದ ಉರುಳಿದ ಬಿಸಿ ಕಣ್ಣೀರಿನ ಹನಿಗಳು ನೇರವಾಗಿ ಆ ಇಡ್ಲಿಯ ಮೇಲೆ ಬಿದ್ದವು. ಅವರು ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದರು. ಅವರು ಅಳುತ್ತಿರುವುದನ್ನು ನೋಡಿ ಲೋಕೇಶ್ ಗಾಬರಿಯಾದ. ಅವನು ಆತಂಕದಿಂದ ಅವರ ಹತ್ತಿರ ಬಂದು, ಯಾಕಮ್ಮ, ಯಾಕೆ ಅಳ್ತಾ ಇದ್ದೀರಾ? ಇಡ್ಲಿ ಏನಾದ್ರೂ ತುಂಬಾ ಬಿಸಿ ಇದೆಯಾ ಅಥವಾ ಖಾರ ಅನಿಸ್ತಾ ಇದೆಯಾ ಅಮ್ಮ ಎಂದು ಕಳವಳದಿಂದ ಕೇಳಿದ. ಗಿರಿಜಮ್ಮನವರು ತಲೆಯೆತ್ತಿ ಲೋಕೇಶನ ಮುಖವನ್ನು ನೋಡಿದರು. ಅವರ ಕಣ್ಣಲ್ಲಿ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ಅವರು ಬಿಕ್ಕಳಿಸುತ್ತಾ, ಇಲ್ಲಪ್ಪ, ಇಡ್ಲಿ ತುಂಬಾ ಚೆನ್ನಾಗಿದೆ. ಆದರೆ 9 ತಿಂಗಳು ಹೆತ್ತು ಸಾಕಿ ಬೆಳೆಸಿ ಹೊಟ್ಟೆ ತುಂಬಿಸಬೇಕಾದ ನನ್ನ ಸ್ವಂತ ಮಗ ನನ್ನನ್ನು ನಡುಬೀದಿಗೆ ತಳ್ಳಿ ಹೋದ.
ಆದರೆ ಯಾವುದೇ ರಕ್ತ ಸಂಬಂಧವಿಲ್ಲದ ಯಾರೆಂದೇ ತಿಳಿಯದ ದಾರಿಹೋಕ ನೀನು ಬಂದು ನನ್ನ ಪ್ರಾಣ ಉಳಿಸಲು ಈ ತುತ್ತು ಅನ್ನ ಕೊಡ್ತಾ ಇದ್ದೀಯಲ್ಲಪ್ಪ. ಈ ಕ್ರೂರ ಪ್ರಪಂಚದಲ್ಲಿ ಇನ್ನೂ ಧರ್ಮ ಕರುಣೆ ಅನ್ನೋದು ಬದುಕಿದೆಯಲ್ಲ ಅಂತ ನೆನೆಸಿಕೊಂಡು ನನಗೆ ಅಳು ಬಂತು ಎಂದು ಹೇಳುತ್ತಾ ಜೋರಾಗಿ ಅತ್ತರು. ಲೋಕೇಶ್ ಅವರ ಬೆನ್ನನ್ನು ಸವರಿ ಸಮಾಧಾನ ಮಾಡಿದ. ಆ ತಾಯಿ ಕಣ್ಣೀರು ಒರೆಸಿಕೊಳ್ಳುತ್ತಾ ಆ ಇಡ್ಲಿಯನ್ನು ತಿಂದು ಮುಗಿಸಿದರು. ಗಿರಿಜಮ್ಮನವರು ಇಡ್ಲಿ ತಿಂದ ನಂತರ ಲೋಕೇಶ್ ಅವರ ಮುಖವನ್ನು ನೋಡಿ ಅತ್ಯಂತ ವಿನಯದಿಂದ ಮಾತನಾಡಿದ. ಅಮ್ಮ, ನಿಮ್ಮ ಮನಸ್ಸಿಗೆ ಇನ್ನೂ ಆ ನಂಬಿಕೆ ಇದೆಯಲ್ವಾ? ನಿಮ್ಮ ಮಗ ಬಂದೇ ಬರ್ತಾನೆ ಅಂತ? ಸರಿಯಮ್ಮ, ಇವತ್ತು ಸಂಜೆ 6 ಗಂಟೆಯವರೆಗೂ ನಾನು ಇಲ್ಲೇ ಕೆಲಸ ಮಾಡ್ತೀನಿ. ನೀವು ವಾಪಸ್ ಹೋಗಿ ಅದೇ ಬೆಂಚ್ ಮೇಲೆ ಕೂತಿರಿ. ನಿಮ್ಮ ಮಗನಿಗಾಗಿ ಕಾಯಿರಿ. ಒಂದು ವೇಳೆ ಸಂಜೆಯ ಒಳಗಾಗಿ ನಿಮ್ಮ ಮಗ ಬರದಿದ್ದರೆ ಆಮೇಲೆ ನೀವು ನನ್ನ ಜೊತೆ ಬರಬೇಕು. ಯಾಕಂದ್ರೆ ಈ ಬಸ್ ಸ್ಟ್ಯಾಂಡ್ನಲ್ಲಿ ರಾತ್ರಿ ವೇಳೆ ಒಬ್ಬಂಟಿಯಾಗಿ ಹೆಣ್ಣು ಮಕ್ಕಳು ಇರೋದು ಸುರಕ್ಷಿತವಲ್ಲ ಅಮ್ಮ ಎಂದು ಹೇಳಿ ಅವರನ್ನು ಮತ್ತೆ ಅದೇ ಜಾಗದಲ್ಲಿ ಕುಳ್ಳಿರಿಸಿ ತನ್ನ ಕೆಲಸಕ್ಕೆ ಹೊರಟು ಹೋದ. ಗಿರಿಜಮ್ಮನವರು ಮತ್ತೆ ಆ ಸಿಮೆಂಟ್ ಬೆಂಚ್ ಮೇಲೆ ಕುಳಿತು ಕಾಯಲಾರಂಭಿಸಿದರು. ಮಧ್ಯಾಹ್ನ ಕಳೆದು ಸಂಜೆಯಾಯಿತು. ಸೂರ್ಯ ಪಶ್ಚಿಮಕ್ಕೆ ಮುಳುಗಿ ಕತ್ತಲು ಆವರಿಸತೊಡಗಿತು. ಬಸ್ ನಿಲ್ದಾಣದ ದೀಪಗಳು ಮತ್ತೆ ಉರಿದವು. ಲೋಕೇಶ್ ತನ್ನ ದಿನದ ಕೆಲಸವನ್ನು ಮುಗಿಸಿ ಪೊರಕೆಯನ್ನು ಇಟ್ಟು ತನ್ನ ಬ್ಯಾಗ್ ಹೆಗಲಿಗೆ ಹಾಕಿಕೊಂಡು ಗಿರಿಜಮ್ಮನಿದ್ದ ಪ್ಲಾಟ್ಫಾರ್ಮ್ ಕಡೆಗೆ ಬಂದ. ಆ ಕ್ರೂರ ಮಗ ಸಂದೀಪ್ ಸಂಜೆಯಾದರೂ ಬರಲೇ ಇಲ್ಲ. ಗಿರಿಜಮ್ಮನವರ ಕಣ್ಣುಗಳು ಸಂಪೂರ್ಣವಾಗಿ ದಣಿದು ಹೋಗಿದ್ದವು. ಮಗ ಬರಲ್ಲ ಎಂಬ ಕಹಿ ಸತ್ಯ ಅವರಿಗೆ ಈಗ ಸಂಪೂರ್ಣವಾಗಿ ಮನದಟ್ಟಾಗಿತ್ತು. ಲೋಕೇಶ್ ಅವರ ಹತ್ತಿರ ಬಂದು ನಿಂತುಕೊಂಡು, ಅಮ್ಮ, ಕತ್ತಲಾಯಿತು. ನಾನು ಹೇಳಿದ ಹಾಗೆ ನಿಮ್ಮ ಮಗ ಬರಲೇ ಇಲ್ಲ. ಇನ್ನು ಇಲ್ಲಿ ಕಾಯುವುದರಲ್ಲಿ ಯಾವುದೇ ಅರ್ಥವಿಲ್ಲ ಅಮ್ಮ. ಇವತ್ತು ರಾತ್ರಿಗೆ ನೀವು ನಮ್ಮ ಮನೆಗೆ ಬನ್ನಿ. ನನ್ನ ಹೆಂಡತಿ ಕವಿತಾ ಇದ್ದಾಳೆ. ನಾವು ತುಂಬಾ ಬಡವರು ಅಮ್ಮ, ಚಿಕ್ಕ ಮನೆ ನಮ್ಮದು. ಆದರೆ ಪ್ರೀತಿಗೇನೂ ಕೊರತೆ ಇಲ್ಲ. ಇವತ್ತು ರಾತ್ರಿ ನಮ್ಮ ಮನೆಯಲ್ಲಿ ವಿಶ್ರಾಂತಿ ತಗೊಳ್ಳಿ. ನಾಳೆ ಬೆಳಗ್ಗೆ ಬೇಕಾದರೆ ಪುನಃ ಇಲ್ಲಿಗೆ ಬಂದು ನಿಮ್ಮ ಮಗನಿಗಾಗಿ ಕಾಯುವಿರಂತೆ ಎಂದು ಅತ್ಯಂತ ಕರುಣೆಯಿಂದ ವಿನಂತಿಸಿಕೊಂಡರು. ಗಿರಿಜಮ್ಮನವರಿಗೆ ಆ ವಿಶಾಲ ಕತ್ತಲೆಯ ನಗರದಲ್ಲಿ ಬೇರೆ ಯಾವುದೇ ದಾರಿಯೇ ಇರಲಿಲ್ಲ. ಅವರು ನಿಧಾನವಾಗಿ ಎದ್ದು ಲೋಕೇಶನ ಹಿಂದೆ ಹೆಜ್ಜೆ ಇಟ್ಟರು. ಲೋಕೇಶ್ ಅವರ ಕೈಯಲ್ಲಿದ್ದ ಆ ಹಳೆಯ ಬಟ್ಟೆ ಚೀಲವನ್ನು ತಾನು ಹಿಡಿದುಕೊಂಡು ಅವರನ್ನು ನಗರದ ಒಂದು ಕೊಳಚೆ ಪ್ರದೇಶದ ಹತ್ತಿರವಿದ್ದ ತನ್ನ ಪುಟ್ಟ ಬಾಡಿಗೆ ಮನೆಗೆ ಕರೆದುಕೊಂಡು ಹೋದ. ಅದು ಕೇವಲ 2 ಕೊಠಡಿಗಳಿದ್ದ ಅತ್ಯಂತ ಸಣ್ಣ ಶೀಟಿನ ಮನೆಯಾಗಿತ್ತು. ಆದರೆ ಆ ಮನೆಯ ಒಳಗೆ ಕಾಲಿಡುತ್ತಿದ್ದಂತೆ ಅಲ್ಲಿ ಯಾವುದೇ ಐಷಾರಾಮಿ ವಸ್ತುಗಳಿಲ್ಲದಿದ್ದರೂ ಅತ್ಯಂತ ಅದ್ಭುತವಾದ ಸ್ವಚ್ಛತೆ ಮತ್ತು ಮನಸ್ಸಿಗೆ ನೆಮ್ಮದಿ ನೀಡುವ ಒಂದು ವಾತಾವರಣವಿತ್ತು. ಲೋಕೇಶ್ ಬಾಗಿಲು ತಟ್ಟಿದಾಗ ಅವನ ಪತ್ನಿ ಕವಿತಾ ಮುಗುಳ್ನಗುತ್ತಾ ಬಾಗಿಲು ತೆರೆದಳು. ಆದರೆ ಪತಿಯ ಜೊತೆಯಲ್ಲಿ ತಲೆ ತಗ್ಗಿಸಿ ನಿಂತಿದ್ದ ಅಪರಿಚಿತ ವೃದ್ಧೆಯನ್ನು ಕಂಡು ಅವಳಿಗೆ ಒಂದು ಕ್ಷಣ ಆಶ್ಚರ್ಯವಾಯಿತು. ಕವಿತಾ ಬಾಗಿಲು ತೆರೆದು ನಿಂತಾಗ ಪತಿಯ ಪಕ್ಕದಲ್ಲಿ ಕಣ್ಣೀರಿನಿಂದ ಮುಖವೆಲ್ಲ ಒಣಗಿ ಹೋಗಿದ್ದ ಆ ಅಪರಿಚಿತ ವೃದ್ಧೆಯನ್ನು ನೋಡಿ ಒಂದು ಕ್ಷಣದಿಕ್ಕೆ ತೋಚದಂತಾಯಿತು. ಲೋಕೇಶ್ ತಕ್ಷಣವೇ ಕವಿತಾಳನ್ನು ಪಕ್ಕಕ್ಕೆ ಕರೆದು ನಿನ್ನೆ ಮಧ್ಯಾಹ್ನದಿಂದ ಬಸ್ ನಿಲ್ದಾಣದಲ್ಲಿ ನಡೆದ ಇಡೀ ಕರುಣಾಜನಕ ಕಥೆಯನ್ನು, ಆ ಹೆತ್ತ ಮಗ ಸಂದೀಪ್ ಮಾಡಿದ ಮಹಾದ್ರೋಹವನ್ನು ವಿವರವಾಗಿ ಹೇಳಿದ. ಲೋಕೇಶನ ಮಾತುಗಳನ್ನು ಕೇಳುತ್ತಿದ್ದಂತೆ ಕವಿತಾಳ ಕಣ್ಣುಗಳು ತೇವವಾದವು. ಅವಳ ಹೃದಯ ಕರಗಿ ನೀರಾಯಿತು. ಅವಳು ಯಾವುದೇ ಮರುಮಾತನಾಡದೆ ತಕ್ಷಣವೇ ಓಡಿಹೋಗಿ ಗಿರಿಜಮ್ಮನವರ 2 ಕೈಗಳನ್ನು ಅತ್ಯಂತ ಆದರದಿಂದ ತನ್ನ ಕೈಗಳಿಗೆ ತೆಗೆದುಕೊಂಡಳು. ಬನ್ನಿ ಅಮ್ಮ, ಮೊದಲು ಒಳಗೆ ಬನ್ನಿ. ತುಂಬಾ ಸುಸ್ತಾಗಿದ್ದೀರಿ ಅನಿಸುತ್ತೆ. ಮೊದಲು ಇಲ್ಲಿ ಕೂತ್ಕೊಳ್ಳಿ ಎಂದು ಹೇಳಿ ಮನೆಯಲ್ಲಿದ್ದ ಒಂದು ಸಣ್ಣ ಮರದ ಮಂಚದ ಮೇಲೆ ಅವರನ್ನು ಪ್ರೀತಿಯಿಂದ ಕುಳ್ಳಿರಿಸಿದಳು. ತಕ್ಷಣವೇ ಅಡುಗೆ ಮನೆಗೆ ಹೋಗಿ ಬಿಸಿನೀರನ್ನು ಕಾಯಿಸಿ ತಂದು ಗಿರಿಜಮ್ಮನವರ ಮುಖ ಮತ್ತು ಕೈಕಾಲುಗಳನ್ನು ತೊಳೆಯಲು ಸಹಾಯ ಮಾಡಿದಳು. ನಂತರ ತಾನು ಅತ್ಯಂತ ಕಷ್ಟಪಟ್ಟು ಮಾಡಿದ್ದ ರೊಟ್ಟಿ ಮತ್ತು ತರಕಾರಿ ಪಲ್ಯವನ್ನು ತಟ್ಟೆಗೆ ಬಡಿಸಿ ಗಿರಿಜಮ್ಮನವರ ಮುಂದೆ ತಂದಿಟ್ಟಳು. ಆದರೆ ಗಿರಿಜಮ್ಮನವರು ಆ ತಟ್ಟೆಯನ್ನು ನೋಡಿ ಅಳು ತಡೆಯಲಾರದೆ ಮುಖ ಮುಚ್ಚಿಕೊಂಡು ಬಿಕ್ಕಳಿಸತೊಡಗಿದರು. ಕವಿತಾ ತಕ್ಷಣ ಅವರ ಪಕ್ಕದಲ್ಲಿ ಕುಳಿತು ಅವರ ಹೆಗಲ ಮೇಲೆ ಕೈಯಿಟ್ಟು ಸಮಾಧಾನ ಮಾಡುತ್ತಾ, ಯಾಕಮ್ಮ ಅಳ್ತಾ ಇದ್ದೀರಾ? ಸಂಕೋಚ ಬೇಡ ಅಮ್ಮ. ನಮಗೂ ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಅಮ್ಮ ತೀರಿಹೋಗಿದ್ದಾರೆ. ಅನಾಥರ ಕಷ್ಟ ಏನು ಅನ್ನೋದು ನಮಗೂ ಗೊತ್ತು. ಇವತ್ತು ದೇವರು ನಮ್ಮ ಮನೆಗೆ ಒಬ್ಬರು ತಾಯಿಯನ್ನು ಕಳಿಸಿಕೊಟ್ಟಿದ್ದಾನೆ ಅಂತ ನಮಗೆ ತುಂಬಾನೇ ಸಂತೋಷವಾಗಿದೆ ಅಮ್ಮ. ಆ ದುಷ್ಟ ಮಗ ನಿಮ್ಮನ್ನು ದೂರ ಮಾಡಿದರೆ ಏನಂತೆ, ಇವತ್ತಿನಿಂದ ಈ ಪುಟ್ಟ ಮನೆಯೇ ನಿಮ್ಮದು. ನಾವೇ ನಿಮ್ಮ ಮಕ್ಕಳು. ದಯವಿಟ್ಟು ಅನ್ನ ತಿನ್ನಿ ಅಮ್ಮ ಎಂದು ಕಣ್ಣೀರು ಒರೆಸಿದಳು. ಗಿರಿಜಮ್ಮನವರು ಕಣ್ಣೀರು ಒರೆಸಿಕೊಳ್ಳುತ್ತಾ ತಮ್ಮ ಹಳ್ಳಿಯ ಕಥೆಯನ್ನು ಬಿಚ್ಚಿಟ್ಟರು. ನಮ್ಮೂರಿನಲ್ಲಿ ಒಂದು ಹಂಚಿನ ಮನೆ ಇತ್ತಮ್ಮ.
ನನ್ನ ಗಂಡನ ನೆನಪಿನ ಗೂಡಾಗಿತ್ತು ಅದು. ನನ್ನ ಮಗ ಸಂದೀಪ್ ಪೇಟೆಯಲ್ಲಿ ದೊಡ್ಡ ಬಿಸಿನೆಸ್ ಮಾಡ್ತೀನಿ, ಫ್ಲಾಟ್ ತಗೊಳ್ತೀನಿ ಅಂತ ಹಠ ಮಾಡಿ ಆ ಮನೆಯನ್ನು ಮಾರಿಸಿದ. ಬಂದ ಹಣವನ್ನೆಲ್ಲ ಅವನೇ ಇಟ್ಟುಕೊಂಡ. ನನ್ನನ್ನು ಮಹಾನಗರಕ್ಕೆ ಕರ್ಕೊಂಡು ಬಂದು ಇವತ್ತು ಈ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾನೆ. ಫೋನ್ ಮಾಡಿದ್ರೂ ಸ್ವಿಚ್ ಆಫ್ ಬರ್ತಾ ಇದೆಯಮ್ಮ ಎಂದು ಅಳುತ್ತಾ ಹೇಳಿದರು. ಇದನ್ನು ಕೇಳಿದ ಲೋಕೇಶನಿಗೆ ಕೋಪ ನೆತ್ತಿಗೇರಿತು. ಅವನು ಕೈ ಮುಷ್ಟಿ ಗಟ್ಟಿಯಾಗಿ ಹಿಡಿದು, ಅವನು ಮಗನಲ್ಲ ಅಮ್ಮ, ಹೆತ್ತ ತಾಯಿಯ ರಕ್ತ ಹೀರುವ ರಾಕ್ಷಸ. ಹೆತ್ತ ತಾಯಿಯನ್ನು ಹಣಕ್ಕಾಗಿ ಬೀದಿಗೆ ಬಿಡುವವನು ಮನುಷ್ಯನೇ ಅಲ್ಲ. ಅಮ್ಮ, ನನ್ನದೊಂದು ಮಾತು ಕೇಳಿ. ಇವತ್ತಿನಿಂದ ನೀವು ಆ ಬಸ್ ನಿಲ್ದಾಣಕ್ಕೆ ಹೋಗುವುದು ಬೇಡ. ನಿಮ್ಮ ಮಗ ವಾಪಸ್ ಬರೋದಿಲ್ಲ ಅನ್ನೋದು ನಮಗೂ ಗೊತ್ತು, ನಿಮಗೂ ಗೊತ್ತು. ಇವತ್ತಿನಿಂದ ಈ ಮನೆ ನಿಮ್ಮದು. ನಮಗೆ ಯಾವುದೇ ಆಸ್ತಿ, ಅಂತಸ್ತು, ಬಂಗಾರ ಏನೂ ಇಲ್ಲ. ಆದರೆ ನಿಮ್ಮಂತ ಹಿರಿಯರ ಆಶೀರ್ವಾದ ಸಿಕ್ಕರೆ ಅದೇ ನಮಗೆ ಕೋಟಿ ರೂಪಾಯಿ ಲಾಭ ಅಮ್ಮ ಎಂದನು. ಗಿರಿಜಮ್ಮನವರು ದಂಗಾಗಿ ಲೋಕೇಶ್ ಮತ್ತು ಕವಿತಾಳ ಮುಖವನ್ನು ನೋಡಿದರು. ನನ್ನ ಹತ್ತಿರ ಒಂದು ಪೈಸೆ ಕೂಡ ಹಣ ಇಲ್ಲಪ್ಪ. ಕಿತ್ತು ತಿನ್ನುವ ಈ ಕಲಿಯುಗದಲ್ಲಿ ಯಾವುದೇ ಸಂಬಂಧವಿಲ್ಲದ ನನ್ನನ್ನು ಜೀವನ ಪೂರ್ತಿ ಸಾಕ್ತೀನಿ ಅಂತ ಹೇಳ್ತಾ ಇದ್ದೀಯಲ್ಲ, ನಿನಗೆ ಕಷ್ಟ ಆಗಲ್ವಾ ಮಗನೇ ಎಂದು ಮುಗ್ಧವಾಗಿ ಕೇಳಿದರು. ಕವಿತಾ ನಗುತ್ತಾ ಗಿರಿಜಮ್ಮನವರ ಕೈ ಹಿಡಿದು, ಅಮ್ಮ, ಪ್ರೀತಿಯನ್ನು ಹಂಚಿದರೆ ಎಂದಿಗೂ ನಷ್ಟ ಆಗಲ್ಲ, ಅದು ಹೆಚ್ಚಾಗುತ್ತೆ ಅಷ್ಟೇ. ಲೋಕೇಶ್ಗೆ ತಿಂಗಳಿಗೆ ಬರೋ ಸಂಬಳ 10-15 ಸಾವಿರ ಇರಬಹುದು. ನಾವಿಬ್ಬರೂ ತಿನ್ನೋ ಅನ್ನದ ತಟ್ಟೆಯಲ್ಲಿ ನಿಮಗೂ ಒಂದು ಪಾಲಿದೆ ಅಮ್ಮ. ನಮಗೇನೂ ತೊಂದರೆ ಇಲ್ಲ, ನೀವು ನಮ್ಮ ಜೊತೆಲೇ ಇರಬೇಕು ಎಂದಳು. ಅಂದಿನಿಂದ ಗಿರಿಜಮ್ಮ ಆ ಪುಟ್ಟ ಬಾಡಿಗೆ ಮನೆಯ ಅವಿಭಾಜ್ಯ ಅಂಗವಾದರು. ಲೋಕೇಶ್ ಪ್ರತಿದಿನ ಬೆಳಗ್ಗೆ ಕೆಲಸಕ್ಕೆ ಹೋಗುವಾಗ ಗಿರಿಜಮ್ಮನವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ಹೋಗುತ್ತಿದ್ದ. ಕವಿತಾ ಹತ್ತಿರದ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದರೂ ಮನೆಗೆ ಬಂದ ತಕ್ಷಣ ಗಿರಿಜಮ್ಮನ ಇಷ್ಟ ಕಷ್ಟಗಳನ್ನು ಕೇಳಿ ತನಗೆ ಗೊತ್ತಿದ್ದ ಅಡುಗೆಯಲ್ಲಿ ಅವರಿಗೆ ಇಷ್ಟವಾದದ್ದನ್ನು ಪ್ರೀತಿಯಿಂದ ಮಾಡುತ್ತಿದ್ದಳು. ಹೆತ್ತ ಮಗ ಹಣದ ಆಸೆಗೆ ಅಮ್ಮನನ್ನು ನಡುಬೀದಿಗೆ ತಳ್ಳಿದ್ದರೆ ರಕ್ತ ಸಂಬಂಧವೇ ಇಲ್ಲದ ಈ ಬಡ ದಂಪತಿಗಳು ಗಿರಿಜಮ್ಮನವರನ್ನು ಮನೆಯ ದೇವರೆಂದು ಪೂಜಿಸುತ್ತಿದ್ದರು. ಬಡತನವಿದ್ದರೂ ಆ ಮನೆಯಲ್ಲಿ ಪ್ರೀತಿಗೇನೂ ಕೊರತೆಯಿರಲಿಲ್ಲ. ಗಿರಿಜಮ್ಮನಿಗೆ ತಾನು ಮಗನನ್ನು ಕಳೆದುಕೊಂಡೆ ಎಂಬ ನೋವಿಗಿಂತ ಲೋಕೇಶ್ ಮತ್ತು ಕವಿತಾಳಂತಹ ಅಪ್ಪಟ ಬಂಗಾರದಂತಹ ಮಕ್ಕಳನ್ನು ಪಡೆದೆ ಎಂಬ ಹೆಮ್ಮೆ ಉಂಟಾಯಿತು. ಮಾನವೀಯತೆ ಎನ್ನುವುದು ಶ್ರೀಮಂತಿಕೆಯಲ್ಲಿಲ್ಲ, ಅದು ಕೊಡುವ ಮನಸ್ಸಿನಲ್ಲಿದೆ ಎಂಬುದು ಅಲ್ಲಿ ಸಾಬೀತಾಗಿತ್ತು. ಆ ಪುಟ್ಟ ಬಾಡಿಗೆ ಮನೆಯಲ್ಲಿ ಗಿರಿಜಮ್ಮನವರ ಜೀವನ ಅತ್ಯಂತ ಗೌರವಯುತವಾಗಿ ಪುನಃ ಆರಂಭವಾಯಿತು. ಲೋಕೇಶ್ ಮತ್ತು ಕವಿತಾಳ ಆ ಪುಟ್ಟ ಬಾಡಿಗೆ ಮನೆಯಲ್ಲಿ ಗಿರಿಜಮ್ಮನವರ ಬದುಕು ಈಗ ಒಂದು ಸುಂದರವಾದ ಲಯಕ್ಕೆ ಬಂದಿತ್ತು. ಹೆತ್ತ ಮಗ ತನಗೆ ಮಾಡಿದ ಮಹಾದ್ರೋಹದ ನೋವು ಅವರ ಮನಸ್ಸಿನಲ್ಲಿ ಇನ್ನೂ ಸಂಪೂರ್ಣವಾಗಿ ಮಾಸದಿದ್ದರೂ ಈ ಬಡ ದಂಪತಿಗಳ ನಿಷ್ಕಲ್ಮಶ ಪ್ರೀತಿ ಅವರ ಒಡೆದ ಹೃದಯಕ್ಕೆ ಮುಲಾಮಿನಂತೆ ಕೆಲಸ ಮಾಡುತ್ತಿತ್ತು. ಗಿರಿಜಮ್ಮ ಆ ಮನೆಯಲ್ಲಿ ಕೇವಲ ಒಬ್ಬ ಅತಿಥಿಯಾಗಿ ಕೈಕಟ್ಟಿ ಕುಳಿತುಕೊಳ್ಳಲು ಇಷ್ಟಪಡಲಿಲ್ಲ. ಅವರು ತಮ್ಮ ಹಳ್ಳಿಯ ಮನೆಯಲ್ಲಿ ಇಡೀ ಜೀವನವಿಡೀ ಪಟ್ಟ ಶ್ರಮ, ಮಣ್ಣಿನ ಜೊತೆಗಿನ ಒಡನಾಟ ಮತ್ತು ಕಷ್ಟಪಟ್ಟು ರೂಢಿಸಿಕೊಂಡಿದ್ದ ಕೆಲಸದ ಶಿಸ್ತು ಅವರನ್ನು ಸುಮ್ಮನೆ ಕುಳಿತುಕೊಳ್ಳಲು ಬಿಡುತ್ತಿರಲಿಲ್ಲ. ಪ್ರತಿದಿನ ಬೆಳಗ್ಗೆ ಲೋಕೇಶ್ ಬಸ್ ನಿಲ್ದಾಣದ ಕೆಲಸಕ್ಕೆ ಹೊರಟ ಮೇಲೆ ಕವಿತಾ ತಾನು ಬಟ್ಟೆ ಅಂಗಡಿಯ ಕೆಲಸಕ್ಕೆ ಹೋಗುವ ಅವಸರದಲ್ಲಿ ಅಡುಗೆ ಮನೆಯಲ್ಲಿ ಗಡಿಬಿಡಿಯಿಂದ ಕೆಲಸ ಮಾಡುತ್ತಿದ್ದರೆ ಗಿರಿಜಮ್ಮ ತಾವೇ ಮುಂದೆ ಬಂದು ಪಾತ್ರೆ ತೊಳೆಯುವುದು, ಕಸ ಗುಡಿಸುವುದು ಮತ್ತು ತರಕಾರಿ ಹೆಚ್ಚಿಕೊಡುವ ಕೆಲಸಗಳನ್ನು ಮಾಡುತ್ತಿದ್ದರು. ಕವಿತಾ ಎಷ್ಟೇ ವಿನಯದಿಂದ ತಡೆದರೂ ಅವರು ಕೇಳುತ್ತಿರಲಿಲ್ಲ. ಗಿರಿಜಮ್ಮ ನಗುತ್ತಾ, ಮಗಳೇ, ಈ ವಯಸ್ಸಾದ ದೇಹ ಕೆಲಸ ಮಾಡುವವರೆಗೂ ಚೆನ್ನಾಗಿರುತ್ತೆ. ಸುಮ್ಮನೆ ಕೂತರೆ ಆ ಹಳೇ ನೆನಪುಗಳು, ಮಗ ಮಾಡಿದ ದ್ರೋಹದ ಆಲೋಚನೆಗಳು ಬಂದು ನನ್ನನ್ನು ಕಾಡುತ್ತವೆ. ನನಗೆ ಈ ಪುಟ್ಟ ಕೆಲಸಗಳನ್ನಾದರೂ ಮಾಡಲು ಬಿಡಮ್ಮ ಎಂದು ಪ್ರೀತಿಯಿಂದ ಹೇಳುತ್ತಿದ್ದರು. ಮನೆಯಲ್ಲೇ ಇದ್ದು ಸುಮಾರು 1 ವಾರ ಕಳೆದ ಮೇಲೆ ಗಿರಿಜಮ್ಮನಿಗೆ ಮತ್ತೊಂದು ಹೊಸ ಅಭ್ಯಾಸವಾಯಿತು. ಕವಿತಾ ಕೆಲಸಕ್ಕೆ ಹೋಗುವ ಮುನ್ನ ದಿನಸಿ ಮತ್ತು ತರಕಾರಿ ತರಲು ತುಂಬಾ ಕಷ್ಟಪಡುತ್ತಾಳೆ ಎಂಬುದನ್ನು ಗಮನಿಸಿದ ಅವರು ತಾವೇ ಹತ್ತಿರದ ತರಕಾರಿ ಮಾರುಕಟ್ಟೆಗೆ ಹೋಗಿ ಅಂದಂದಿನ ತಾಜಾ ತರಕಾರಿಗಳನ್ನು ತರಲು ಆರಂಭಿಸಿದರು. ಕವಿತಾ ಬೆಳಗ್ಗೆ ಅವಸರದಲ್ಲಿದ್ದಾಗ ಗಿರಿಜಮ್ಮನವರೇ ಮಾರುಕಟ್ಟೆಗೆ ಹೋಗುವ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ತಮ್ಮ ಹೆಗಲಿಗೆ ಕೊಂಡರು. ಆ ಮಾರುಕಟ್ಟೆಯ ಭಾರೀ ಗದ್ದಲ, ಜನರ ಚೌಕಾಶಿ, ಹಸಿರು ತರಕಾರಿಗಳ ರಾಶಿ ಮತ್ತು ಮಣ್ಣಿನ ವಾಸನೆ ಅವರಿಗೆ ತಮ್ಮ ಹಳ್ಳಿಯ ವಾರದ ಸಂತೆಗಳನ್ನು ನೆನಪಿಸುತ್ತಿದ್ದವು. ಆ ನೆನಪುಗಳೇ ಅವರಿಗೆ ಒಂದು ದೊಡ್ಡ ನೆಮ್ಮದಿಯನ್ನು ನೀಡುತ್ತಿದ್ದವು. ಅದೊಂದು ಶನಿವಾರದ ಬೆಳಗ್ಗೆ. ಆಕಾಶ ಸ್ವಲ್ಪ ಮಟ್ಟಿಗೆ ಮೋಡ ಕವಿದು ತಣ್ಣನೆಯ ಗಾಳಿ ಬೀಸುತ್ತಿತ್ತು. ಹನಿ ಹನಿ ಮಳೆ ಶುರುವಾಗುವ ಮುನ್ಸೂಚನೆ ಕಾಣಿಸುತ್ತಿತ್ತು. ಗಿರಿಜಮ್ಮ ಎಂದಿನಂತೆ ಕೈಯಲ್ಲಿ ಒಂದು ಹಳೆಯ ಬಟ್ಟೆ ಚೀಲವನ್ನು ಹಿಡಿದುಕೊಂಡು ಮಾರುಕಟ್ಟೆಯ ಕಡೆಗೆ ಹೆಜ್ಜೆ ಇಟ್ಟರು.
ಕವಿತಾ ಕೆಲಸಕ್ಕೆ ಹೊರಡುವ ಮುನ್ನ ಕೊಟ್ಟಿದ್ದ 100 ರೂಪಾಯಿಯ ನೋಟನ್ನು ಅತ್ಯಂತ ಜೋಪಾನವಾಗಿ ತಮ್ಮ ಸೀರೆಯ ಸೆರಗಿನ ಗಂಟಿನಲ್ಲಿ ಭದ್ರವಾಗಿ ಕಟ್ಟಿಕೊಂಡಿದ್ದರು. ಮಾರುಕಟ್ಟೆಯ ಒಳಗೆ ಹೋಗುವ ದೊಡ್ಡ ಕಬ್ಬಿಣದ ಗೇಟಿನ ಹತ್ತಿರ ತಲುಪಿದಾಗ ಅಲ್ಲಿ ಒಂದು ಕರುಣಾಜನಕ ದೃಶ್ಯ ಅವರ ಕಣ್ಣಿಗೆ ಬಿತ್ತು. ಅಲ್ಲಿ ಹನಿ ಹನಿ ಬೀಳುತ್ತಿದ್ದ ಮಳೆಯಲ್ಲಿ ಸಂಪೂರ್ಣವಾಗಿ ನೆನೆಯುತ್ತಾ ಚಳಿಯಿಂದ ನಡುಗುತ್ತಾ ಒಬ್ಬ ವಯಸ್ಸಾದ ಕುರುಡ ವ್ಯಕ್ತಿ ಕುಳಿತಿದ್ದ. ಅವನೇ ಬಸಣ್ಣ. ಅವನ ಕೈಯಲ್ಲಿ ಕೆಲವು ಲಾಟರಿ ಟಿಕೆಟ್ಗಳು ಮಾತ್ರ ಇದ್ದವು. ಅವನ ಸುತ್ತಲೂ ಸಾವಿರಾರು ಜನ ತರಕಾರಿ ಕೊಳ್ಳುವ ಅವಸರದಲ್ಲಿ ಓಡಾಡುತ್ತಿದ್ದರೂ ಯಾರೊಬ್ಬರೂ ಆ ಕುರುಡ ವೃದ್ಧನನ್ನು ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ. ಎಲ್ಲರೂ ಅವನನ್ನು ದಾಟಿ ಮುಂದೆ ಹೋಗುತ್ತಿದ್ದರು. ಆ ಬಸಣ್ಣ ಚಳಿಯಿಂದ ಗಟಗಟ ನಡುಗುವ ಧ್ವನಿಯಲ್ಲಿ ಅತ್ಯಂತ ಅಸಹಾಯಕತೆಯಿಂದ ಕೂಗುತ್ತಿದ್ದ, ಯಾರಾದರೂ ಒಂದು ಲಾಟರಿ ಟಿಕೆಟ್ ತಗೊಳ್ಳಿ ಅಪ್ಪ, ಕೇವಲ 10 ರೂಪಾಯಿ ಅಷ್ಟೇ. ಬೆಳಗ್ಗಿನಿಂದ 1 ರೂಪಾಯಿನೂ ವ್ಯಾಪಾರ ಆಗಿಲ್ಲ. ಮನೆಯಲ್ಲಿ ಪುಟ್ಟ ಮೊಮ್ಮಕ್ಕಳು ಹಸಿವಿನಿಂದ ಕಾಯ್ತಾ ಇದ್ದಾರೆ. ಯಾರಾದರೂ ಪುಣ್ಯವಂತರೂ ಸಹಾಯ ಮಾಡಿಪ್ಪ. ಬಸಣ್ಣನ ಧ್ವನಿಯಲ್ಲಿದ್ದ ಆ ತೀವ್ರವಾದ ಅಸಹಾಯಕತೆ ಮತ್ತು ಹಸಿವಿನ ಆಕ್ರಂದನ ಗಿರಿಜಮ್ಮನವರ ಕಿವಿಗೆ ಬೀಳುತ್ತಿದ್ದಂತೆ ಅವರ ಕಾಲುಗಳು ಅಲ್ಲಿಗೆ ನಿಂತು ಹೋದವು. ತಕ್ಷಣವೇ ಅವರಿಗೆ ಕೆಲವು ದಿನಗಳ ಹಿಂದೆ ತಾನು ಬೆಂಗಳೂರಿನ ಬಸ್ ನಿಲ್ದಾಣದಲ್ಲಿ ಹನಿ ನೀರಿಲ್ಲದೆ, ಒಂದು ತುತ್ತು ಅನ್ನವಿಲ್ಲದೆ ಹಸಿದು ಕಂಗಾಲಾಗಿ ಕುಳಿತಿದ್ದ ಆ ಭೀಕರ ದೃಶ್ಯ ಕಣ್ಣೆದುರು ಬಂತು. ಅಂದು ತನಗೆ ಲೋಕೇಶ್ ಹೇಗೆ ಒಬ್ಬ ದೇವದೂತನಂತೆ ಬಂದು ಇಡ್ಲಿ ಕೊಡಿಸಿ ಜೀವ ಉಳಿಸಿದ್ದನೋ, ಇಂದು ಈ ಕುರುಡ ವ್ಯಕ್ತಿಗೆ ತಾನು ಏನಾದರೂ ಒಂದು ಪುಟ್ಟ ಸಹಾಯ ಮಾಡಬೇಕು ಎಂದು ಅವರ ಹೆತ್ತ ಕರುಳು ಮಿಡಿಯಿತು. ಗಿರಿಜಮ್ಮ ನಿಧಾನವಾಗಿ ಹೆಜ್ಜೆ ಇಟ್ಟು ಆ ಬಸಣ್ಣನ ಹತ್ತಿರ ಹೋಗಿ ನಿಂತರು. ಆ ಬಸಣ್ಣ ತನಗೆ ದೃಷ್ಟಿ ಇಲ್ಲದಿದ್ದರೂ ಯಾರೋ ಒಬ್ಬರು ಬಂದು ತನ್ನ ಮುಂದೆ ನಿಂತಿರುವುದನ್ನು ತನ್ನ ಅಂತರಾತ್ಮದಿಂದ ಅರಿತುಕೊಂಡು ತಕ್ಷಣವೇ ಕೈಮುಗಿದು, ಅಮ್ಮ, ಯಾರೋ ಪುಣ್ಯವಂತಿ ಬಂದ ಹಾಗಿದೆ. ತಾಯಿ, ಒಂದು ಲಾಟರಿ ಟಿಕೆಟ್ ತಗೊಳ್ಳಿ ಅಮ್ಮ, 10 ರೂಪಾಯಿ ಅಷ್ಟೇ. ನನಗೊಂದು ತುತ್ತು ಅನ್ನ ತಿನ್ನಲು ಸಹಾಯ ಆಗುತ್ತೆ ಅಮ್ಮ ಎಂದು ಬೇಡಿಕೊಂಡ. ನಿಜ ಹೇಳಬೇಕೆಂದರೆ ಗಿರಿಜಮ್ಮನಿಗೆ ಲಾಟರಿ ಎಂದರೆ ಏನು, ಅದರಿಂದ ಏನು ಸಿಗುತ್ತದೆ ಎಂಬುದೂ ಸರಿಯಾಗಿ ತಿಳಿದಿರಲಿಲ್ಲ. ತನಗೆ ಆ ಲಾಟರಿಯಿಂದ ಭವಿಷ್ಯದಲ್ಲಿ ಹಣ ಬರುತ್ತದೆ ಎಂಬ ಯಾವುದೇ ದುರಾಸೆಯಾಗಲಿ ಅಥವಾ ಆಸೆಯಾಗಲಿ ಅವರ ಮನಸ್ಸಿನಲ್ಲಿ ಒಂದು ಚೂರೂ ಇರಲಿಲ್ಲ. ಅವರ ಮನಸ್ಸಿನಲ್ಲಿ ಇದ್ದಿದ್ದು ಒಂದೇ ಒಂದು ಆಲೋಚನೆ, ತನ್ನಂತೆ ಹಸಿದಿರುವ ಈ ಬಡವೃದ್ಧನಿಗೆ ಹೇಗಾದರೂ ಮಾಡಿ ಸಹಾಯ ಮಾಡಬೇಕು. ಅವರು ತಕ್ಷಣವೇ ತಮ್ಮ ಸೀರೆಯ ಸೆರಗಿನ ಗಂಟನ್ನು ಬಿಚ್ಚಿ ಕವಿತಾ ಕೊಟ್ಟಿದ್ದ 100 ರೂಪಾಯಿಯಲ್ಲಿದ್ದ ಒಂದು 10 ರೂಪಾಯಿಯ ಮುದ್ದೆಯಾಗಿದ್ದ ನೋಟನ್ನು ಹೊರಗೆ ತೆಗೆದರು. ಆ ಹಣವನ್ನು ಅತ್ಯಂತ ಪ್ರೀತಿಯಿಂದ ಬಸಣ್ಣನ ಒರಟಾದ ಕೈಯಲ್ಲಿಟ್ಟು ಅವನು ನೀಡಿದ ಆ ಹಳದಿ ಬಣ್ಣದ ಸಣ್ಣ ಲಾಟರಿ ಟಿಕೆಟನ್ನು ಪಡೆದರು. ಅವರು ಆ ಟಿಕೆಟನ್ನು ಯಾವುದೇ ದೊಡ್ಡ ನಿರೀಕ್ಷೆಯಿಲ್ಲದೆ ಕೇವಲ ಒಂದು ಕಾಗದದ ತುಂಡಿನಂತೆ ಅತ್ಯಂತ ನಿರ್ಲಕ್ಷ್ಯದಿಂದ ತಮ್ಮ ಬಟ್ಟೆ ಚೀಲದ ಒಂದು ಮೂಲೆಯಲ್ಲಿ ಹಾಕಿ ತರಕಾರಿಯನ್ನು ಕೊಂಡು ವಾಪಸ್ ಮನೆಗೆ ಬಂದರು. ಮನೆಗೆ ಬಂದ ಮೇಲೆಯೂ ಅವರಿಗೆ ಆ ಲಾಟರಿ ಟಿಕೆಟ್ ಬಗ್ಗೆ ಯಾವುದೇ ನೆನಪೇ ಇರಲಿಲ್ಲ. ಚೀಲದಿಂದ ತರಕಾರಿಗಳನ್ನು ತೆಗೆಯುವಾಗ ಆ ಸಣ್ಣ ಕಾಗದದ ತುಂಡು ಕೈಗೆ ಸಿಕ್ಕಿತು. ಗಿರಿಜಮ್ಮ ಅದನ್ನು ಮನೆಯಲ್ಲಿ ಕವಿತಾ ಪ್ರತಿದಿನ ಪೂಜೆ ಮಾಡುತ್ತಿದ್ದ ದೇವರ ಫೋಟೋದ ಹಿಂಭಾಗದಲ್ಲಿ ಸುಮ್ಮನೆ ಸಿಕ್ಕಿಸಿಟ್ಟರು. ಆದರೆ ಆ ಮುಗ್ಧ ತಾಯಿಗೆ ಗೊತ್ತಿರಲಿಲ್ಲ. ತಾನು ಮಾಡಿದ ಆ 10 ರೂಪಾಯಿಯ ಪುಟ್ಟ ಸಹಾಯ ಇಡೀ ಜಗತ್ತನ್ನೇ ಅಲ್ಲಾಡಿಸುವಂತಹ ತಮ್ಮ ಬದುಕಿನ ಅತಿದೊಡ್ಡ ಅದೃಷ್ಟದ ತಿರುವಾಗಿ ಬದಲಾಗಲಿದೆ ಎಂದು. ದಿನಗಳು ಉರುಳಿದವು. ಗಿರಿಜಮ್ಮ ಆ ಹಳದಿ ಬಣ್ಣದ ಕಾಗದದ ತುಂಡನ್ನು ದೇವರ ಫೋಟೋದ ಹಿಂದೆ ಇಟ್ಟ ವಿಷಯವನ್ನೇ ಸಂಪೂರ್ಣವಾಗಿ ಮರೆತುಬಿಟ್ಟಿದ್ದರು. ಅವರ ಪಾಲಿಗೆ ಅದು ಕೇವಲ ಒಬ್ಬ ಬಡವನ ಹಸಿವು ನೀಗಿಸಲು ಮಾಡಿದ 10 ರೂಪಾಯಿಯ ಧರ್ಮವಾಗಿತ್ತೇ ಹೊರತು ಕೋಟಿ ಗೆಲ್ಲುವ ಆಸೆಯಾಗಿರಲಿಲ್ಲ. ಆ ಪುಟ್ಟ ಬಾಡಿಗೆ ಮನೆಯಲ್ಲಿ ಬಡತನವಿದ್ದರೂ ನೆಮ್ಮದಿಯ ದಿನಗಳು ಕರಗುತ್ತಿದ್ದವು. ಸುಮಾರು 15 ದಿನಗಳ ನಂತರ ಅದೊಂದು ಸೋಮವಾರದ ಕತ್ತಲಾಗುತ್ತಿದ್ದ ಸಂಜೆ ವೇಳೆ ಲೋಕೇಶ್ ಕೆಲಸ ಮುಗಿಸಿ ಮನೆಗೆ ಬಂದಾಗ ಅವನ ಮುಖದಲ್ಲಿ ಎಂದೂ ಇಲ್ಲದ ಭಾರೀ ಉತ್ಸಾಹ ಮತ್ತು ಆಶ್ಚರ್ಯ ಎದ್ದು ಕಾಣಿಸುತ್ತಿತ್ತು. ಅವನ ಕೈಯಲ್ಲಿ ಅಂದಿನ ತಾಜಾ ದಿನಪತ್ರಿಕೆ ಇತ್ತು. ಲೋಕೇಶ್ ಒಳಗೆ ಬರುತ್ತಿದ್ದಂತೆ ಜೋರಾಗಿ, ಕವಿತಾ, ಅಮ್ಮ, ತಕ್ಷಣ ಇಲ್ಲಿ ಬನ್ನಿ. ಒಂದು ಅದ್ಭುತವಾದ ಸುದ್ದಿ ಇದೆ ನೋಡಿ. ನಮ್ಮ ರಾಜ್ಯದ ಈ ವರ್ಷದ ಅತಿದೊಡ್ಡ ಬಂಪರ್ ಲಾಟರಿ ಫಲಿತಾಂಶ ಇವತ್ತು ಬಂದಿದೆ. ಬರೋಬ್ಬರಿ 10 ಕೋಟಿ ರೂಪಾಯಿ ಮೊದಲನೇ ಬಹುಮಾನವಂತೆ. ಇಡೀ ಸಿಟಿಯಲ್ಲಿ ಇದರದ್ದೇ ಚರ್ಚೆ ಆಗ್ತಾ ಇದೆ. ಯಾರು ಆ ಮಹಾ ಅದೃಷ್ಟವಂತನೋ ಗೊತ್ತಿಲ್ಲ, ಆ ದೇವರಿಗೇ ಗೊತ್ತು ಎಂದು ಆಶ್ಚರ್ಯದಿಂದ ಪತ್ರಿಕೆಯ ಮುಖಪುಟವನ್ನು ಓದತೊಡಗಿದ. ಲೋಕೇಶನ ಮಾತುಗಳನ್ನು ಕೇಳುತ್ತಿದ್ದಂತೆ ಅಡುಗೆ ಮನೆಯಲ್ಲಿದ್ದ ಕವಿತಾಳಿಗೆ ಒಮ್ಮೆಲೇ ಏನೋ ನೆನಪಾಯಿತು. ಅವಳು ಕೈಯಲ್ಲಿದ್ದ ಪಾತ್ರೆಯನ್ನು ಪಕ್ಕಕ್ಕಿಟ್ಟು ಓಡಿಬಂದು, ಅಂದಹಾಗೆ ಅಮ್ಮ,
15 ದಿನಗಳ ಮುಂಚೆ ನೀವು ಮಾರುಕಟ್ಟೆಯಲ್ಲಿ ಯಾರೋ ಕುರುಡ ವೃದ್ಧ ಹಸಿದಿದ್ದಾನೆ ಅಂತ 10 ರೂಪಾಯಿ ಕೊಟ್ಟು ಒಂದು ಲಾಟರಿ ಚೀಟಿ ತಂದೆ ಅಂದಿದ್ರಲ್ಲ, ಆ ಕಾಗದ ಎಲ್ಲಿದೆ ಅಮ್ಮ ಎಂದು ಆತುರದಿಂದ ಕೇಳಿದಳು. ಗಿರಿಜಮ್ಮನವರಿಗೆ ಒಂದು ಕ್ಷಣ ನೆನಪಿಗೆ ಬರಲಿಲ್ಲ. ನಂತರ ಯೋಚಿಸಿ, ಅಯ್ಯೋ ಹೌದಲ್ಲಮ್ಮ, ಆ ಮುದುಕ ತುಂಬಾ ಚಳಿಯಲ್ಲಿ ನಡುಗುತ್ತಿದ್ದ ಅಂತ ತಂದೆ, ಅದು ಇಲ್ಲೇ ಎಲ್ಲೋ ಇದೆ ಎಂದು ಹೇಳುತ್ತಾ ನಿಧಾನವಾಗಿ ಎದ್ದು ಹೋಗಿ ದೇವರ ಪಟದ ಹಿಂಭಾಗದಲ್ಲಿ ಧೂಳು ಹಿಡಿದು ಸಿಕ್ಕಿಬಿದ್ದಿದ್ದ ಆ ಹಳದಿ ಬಣ್ಣದ ಸಣ್ಣ ಕಾಗದದ ತುಂಡನ್ನು ತಂದು ಲೋಕೇಶನ ಕೈಗಿಟ್ಟರು. ಇಗೂ ಇಲ್ಲಿದೆ ನೋಡು ಮಗನೇ, ಆ ಕುರುಡ ಮನುಷ್ಯನ ಮೊಮ್ಮಕ್ಕಳು ಹಸಿದಿದ್ದಾರೆ ಅಂದಿದ್ದಕ್ಕೆ ತಂದೆ ಅಷ್ಟೇ. ಈ ಸಣ್ಣ ಕಾಗದಕ್ಕೆ ಏನಾದರೂ ಬೆಲೆ ಇದೆಯೇನಪ್ಪ ಎಂದು ಅತ್ಯಂತ ಮುಗ್ಧವಾಗಿ ಕೇಳಿದರು. ಲೋಕೇಶ್ ಮುಗುಳ್ನಗುತ್ತಾ, ನೋಡೋಣ ಅಮ್ಮ, ನಿಮ್ಮ ಮುಗ್ಧ ಮನಸ್ಸಿಗೆ ಆ ದೇವರು ಏನಾದರೂ ಪುಣ್ಯದ ಫಲ ಕೊಟ್ಟಿದ್ದಾನಾ ಅಂತ ನಿಮ್ಮ ಅದೃಷ್ಟವನ್ನು ಒಮ್ಮೆ ನೋಡಿಯೇ ಬಿಡೋಣ ಎಂದು ಹೇಳುತ್ತಾ ಪತ್ರಿಕೆಯಲ್ಲಿದ್ದ ಆ ಬೃಹತ್ ಅಕ್ಷರಗಳ ಲಾಟರಿ ಸಂಖ್ಯೆಗಳನ್ನು ತನ್ನ ಕೈಯಲ್ಲಿದ್ದ ಟಿಕೆಟ್ನ ಸಂಖ್ಯೆಯೊಂದಿಗೆ ಒಂದೊಂದಾಗಿ ತಾಳೆ ನೋಡತೊಡಗಿದ. ಮೊದಲನೇ ಬಹುಮಾನದ ಆ ಕೊನೆಯ 3 ಅಂಕಿಗಳನ್ನು ಓದುತ್ತಿದ್ದಂತೆ ಲೋಕೇಶನ ಮುಖದ ಬಣ್ಣ ಒಮ್ಮೆಲೇ ಬದಲಾಯಿತು. ಅವನ ಕಣ್ಣುಗಳು ದೊಡ್ಡದಾದವು, ಇಡೀ ದೇಹದಲ್ಲಿ ನಡುಕ ಶುರುವಾಯಿತು. ಅವನಿಗೆ ತನ್ನ ಕಣ್ಣುಗಳನ್ನು ತಾನೇ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಅವನು ಒಮ್ಮೆ ಪತ್ರಿಕೆಯನ್ನೊಮ್ಮೆ, ಮತ್ತೊಮ್ಮೆ ಕೈಯಲ್ಲಿದ್ದ ಟಿಕೆಟ್ನನ್ನೊಮ್ಮೆ ಆತುರದಿಂದ ನೋಡುತ್ತಿದ್ದ. ಅವನ ಗಂಟಲು ಒಣಗಿ ಹೋಗಿ ಮಾತುಗಳೇ ಹೊರಡುತ್ತಿರಲಿಲ್ಲ. ಕವಿತಾ ಗಾಬರಿಯಾಗಿ, ಏನಾಯ್ತು, ಯಾಕೆ ಹಾಗೆ ನೋಡ್ತಾ ಇದ್ದೀರಾ, ಏನಾದರೂ ಜಯ ಬಂದಿದೆಯಾ ಎಂದು ಜಬರದಸ್ತಿನಿಂದ ಕೇಳಿದಳು. ಲೋಕೇಶ್ ಒಮ್ಮೆಲೇ ಜೋರಾಗಿ ಕಿರುಚುತ್ತಾ, ಕವಿತಾ, ಇಲ್ಲಿ ನೋಡು, ಈ ಟಿಕೆಟ್, ಈ ನಂಬರ್, ಇದು ಬೇರೆ ಯಾವುದೂ ಅಲ್ಲ. ಪತ್ರಿಕೆಯಲ್ಲಿ ಬಂದಿರೋ ಆ 10 ಕೋಟಿಯ ಬಂಪರ್ ಬಹುಮಾನದ ನಂಬರ್ ಮತ್ತು ಅಮ್ಮ ತಂದಿರೋ ಈ ಟಿಕೆಟ್ ನಂಬರ್ ಎರಡೂ ಒಂದೇ. ಅಮ್ಮನಿಗೆ 10 ಕೋಟಿ ರೂಪಾಯಿ ಲಾಟರಿ ಹೊಡೆದಿದೆ ಕವಿತಾ ಎಂದು ಹಾರಾಡಿದ. ಆ ಪುಟ್ಟ ಬಾಡಿಗೆ ಮನೆಯಲ್ಲಿ ಕ್ಷಣಕಾಲ ಸಂಪೂರ್ಣ ನಿಶ್ಶಬ್ದ ಆವರಿಸಿತು. ಕವಿತಾ ಮತ್ತು ಗಿರಿಜಮ್ಮ ಇಬ್ಬರು ಕಲ್ಲಿನ ಮೂರ್ತಿಯಂತೆ ನಿಂತುಬಿಟ್ಟರು. ಗಿರಿಜಮ್ಮನಿಗೆ 10 ಕೋಟಿ ಎಂದರೆ ಎಷ್ಟು ದೊಡ್ಡ ಮೊತ್ತ, ಅದರಿಂದ ಏನು ಮಾಡಬಹುದು ಎಂಬ ಕಲ್ಪನೆಯೇ ಇರಲಿಲ್ಲ. ಅವರು ಅತ್ಯಂತ ಮುಗ್ಧತೆಯಿಂದ, ಅಂದ್ರೆ ಎಷ್ಟು ಹಣವಪ್ಪ ಅದು, ನಮ್ಮೂರಿನ ಹಂಚಿನ ಮನೆಗಿಂತ ದೊಡ್ಡದಾ ಎಂದು ಕೇಳಿದರು. ಕವಿತಾಳ ಕಣ್ಣುಗಳಿಂದ ಆನಂದ ಬಾಷ್ಪ ಧಾರಾಕಾರವಾಗಿ ಹರಿಯತೊಡಗಿತು. ಅವಳು ಓಡಿಹೋಗಿ ಗಿರಿಜಮ್ಮನವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಬಿಕ್ಕಳಿಸುತ್ತಾ, ಅಮ್ಮ, ಇದು 100 ರೂಪಾಯಿ ಅಲ್ಲ, 1000 ರೂಪಾಯಿ ಅಲ್ಲ, ನಮ್ಮ ಇಡೀ 7 ಜನ್ಮ ಎತ್ತಿದರೂ ನಾವು ಕಷ್ಟಪಟ್ಟರೂ ಸಂಪಾದಿಸಲು ಸಾಧ್ಯವಾಗದಷ್ಟು ಭಾರಿ ಹಣ ಅಮ್ಮ. ನೀವು ಕೋಟ್ಯಾಧಿಪತಿಯಾಗಿದ್ದೀರಾ. ನೀವು ನಮ್ಮ ಮನೆಗೆ ಕೇವಲ ವೃದ್ಧೆಯಾಗಿ ಬರಲಿಲ್ಲ ಅಮ್ಮ, ನಮ್ಮ ಮನೆಯ ಬಡತನವನ್ನು ಉರಿಸಲು ಸಾಕ್ಷಾತ್ ಮಹಾಲಕ್ಷ್ಮಿಯೇ ನಡೆದು ಬಂದಿದ್ದಾಳೆ ಅಮ್ಮ ಎಂದು ಅತ್ತಳು. ಗಿರಿಜಮ್ಮನವರ ಕಣ್ಣುಗಳು ತುಂಬಿ ಬಂದವು. ಆದರೆ ಆ ನೀರು ತಮಗೆ ಅಷ್ಟೊಂದು ಭಾರಿ ಹಣ ಬಂದಿದೆ ಎಂಬ ದುರಾಸೆಯ ಸಂತೋಷಕ್ಕಲ್ಲ, ಬದಲಾಗಿ ಆ ದೇವರ ನ್ಯಾಯವನ್ನು ನೆನೆದು. ಅವರು ಲೋಕೇಶ್ ಮತ್ತು ಕವಿತಾಳ ಕೈಗಳನ್ನು ಹಿಡಿದು, ನೋಡಿದ್ರಾ ಮಕ್ಕಳೇ, ಅಂದು ಬಸ್ ನಿಲ್ದಾಣದಲ್ಲಿ ನನ್ನ ಸ್ವಂತ ಮಗ ನನ್ನನ್ನು ಕಸದಂತೆ ಎಸೆದಾಗ ರಕ್ತ ಸಂಬಂಧವಿಲ್ಲದ ನೀವು ನನಗೆ ಅನ್ನ ಕೊಟ್ಟು ನನ್ನ ಜೀವ ಉಳಿಸಿದ್ರಿ. ಇಂದು ಆ ದೇವರು ನನಗೆ ಇಷ್ಟೊಂದು ಹಣ ಕೊಟ್ಟಿದ್ದಾನೆ ಅಂದರೆ ಅದಕ್ಕೆ ಕಾರಣ ನಿಮ್ಮಂತಹ ಅಪ್ಪಟ ಬಂಗಾರದಂತಹ ಒಳ್ಳೆಯ ಮಕ್ಕಳ ಸಹವಾಸ ನನಗೆ ಸಿಕ್ಕಿದ್ದು. ಈ ಹಣ ನನಗಲ್ಲ ಮಕ್ಕಳೇ, ಇದು ನಿಮಗಾಗಿ ಬಂದಿದ್ದು. ನನಗೆ ಯಾವುದೇ ಅರಮನೆ ಬೇಡ, ಬಂಗಾರ ಬೇಡ, ನಿಮ್ಮ ಈ ಪುಟ್ಟ ಮನೆಯಲ್ಲಿ ಸಿಗೋ ಪ್ರೀತಿ ಒಂದಿದ್ದರೆ ಸಾಕು ನನಗೆ ಎಂದು ಕಣ್ಣೀರು ಒರೆಸಿದರು. ಆದರೆ ಗಿರಿಜಮ್ಮನವರಿಗೆ ಗೊತ್ತಿರಲಿಲ್ಲ, ಆಕಸ್ಮಿಕವಾಗಿ ಬಂದ ಈ ಭಾರೀ ಅದೃಷ್ಟ ಅವರ ಬದುಕನ್ನು ಮಾತ್ರವಲ್ಲ, ಅವರನ್ನು ನಡುಬೀದಿಗೆ ತಳ್ಳಿಹೋದ ಆ ಕ್ರೂರ ಮಗ ಸಂದೀಪನ ಬದುಕನ್ನು ಒಂದು ಭೀಕರ ತಿರುವಿನ ಕಡೆಗೆ ಎಳೆದುಕೊಂಡು ಹೋಗಲಿದೆ ಎಂದು. ವಿಧಿ ತನ್ನ ಮುಂದಿನ ಆಟವನ್ನು ಅತ್ಯಂತ ಕ್ರೂರವಾಗಿ ಶುರುಮಾಡಿತ್ತು. ಲೋಕೇಶ್ ಮರುದಿನವೇ ಅತ್ಯಂತ ಜೋಪಾನವಾಗಿ ಆ ಲಾಟರಿ ಟಿಕೆಟ್ ಮತ್ತು ದಿನಪತ್ರಿಕೆಯನ್ನು ಹಿಡಿದುಕೊಂಡು ಬ್ಯಾಂಕ್ ಹಾಗೂ ಲಾಟರಿ ಇಲಾಖೆಯ ಮುಖ್ಯ ಕಚೇರಿಗೆ ತೆರಳಿ ಎಲ್ಲಾ ಕಾನೂನು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ. ಕೆಲವೇ ದಿನಗಳಲ್ಲಿ ಗಿರಿಜಮ್ಮನವರ ಹೆಸರಿನ ಹೊಸ ಬ್ಯಾಂಕ್ ಖಾತೆಗೆ ಆ ಬೃಹತ್ ಮೊತ್ತ ಅಧಿಕೃತವಾಗಿ ಜಮೆಯಾಯಿತು. ಈ ಸುದ್ದಿ ಕಾಳ್ಗಿಚ್ಚಿನಂತೆ ಇಡೀ ರಾಜ್ಯಾದ್ಯಂತ ಹರಡಿತು. ನಗರದ ಎಲ್ಲಾ ಪ್ರಮುಖ ಸುದ್ದಿ ಪತ್ರಿಕೆಗಳಲ್ಲಿ ಮತ್ತು ಟಿವಿ ಚಾನೆಲ್ಗಳಲ್ಲಿ ಬಸ್ ನಿಲ್ದಾಣದಲ್ಲಿ ಹೆತ್ತ ಮಗನಿಂದ ಕೈಬಿಡಲ್ಪಟ್ಟ ಮುಗ್ಧ ತಾಯಿಗೆ ಒಲಿದ 10 ಕೋಟಿಯ ಅದೃಷ್ಟ ಎಂಬ ಶೀರ್ಷಿಕೆಯಡಿ ಗಿರಿಜಮ್ಮನವರ ಫೋಟೋ ಎಲ್ಲೆಡೆ ರಾರಾಜಿಸಿತು.
ಈ ಸುದ್ದಿಯ ಸುನಾಮಿ ವಿದೇಶಕ್ಕೆ ಹೋಗುತ್ತೇನೆಂದು ತಾಯಿಯನ್ನು ವಂಚಿಸಿ ಮನೆಯನ್ನು ಮಾರಿ ಬಂದ ಹಣದೊಂದಿಗೆ ಮುಂಬೈಗೆ ಓಡಿಹೋಗಿ ಅಲ್ಲಿ ಐಷಾರಾಮಿ ಜೀವನ ನಡೆಸಲು ಯತ್ನಿಸಿ ಜೂಜು ಕುಡಿತದ ವ್ಯಸನಕ್ಕೆ ಬಿದ್ದು ಕೊನೆಗೆ ಭಾರಿ ಸಾಲದ ಸುಳಿಯಲ್ಲಿ ಸಿಲುಕಿ ಬೀದಿಗೆ ಬಿದ್ದಿದ್ದ ಸಂದೀಪನ ಕಣ್ಣಿಗೂ ಬಿತ್ತು. ಟಿವಿಯಲ್ಲಿ ತನ್ನ ತಾಯಿಯ ಫೋಟೋ ಮತ್ತು 10 ಕೋಟಿಯ ಕಥೆಯನ್ನು ನೋಡಿದ ತಕ್ಷಣ ಆ ಸಂದೀಪನ ಕ್ರೂರ ಬುದ್ಧಿ ಮತ್ತು ದುರಾಸೆ ಮತ್ತೆ ಜಾಗೃತಗೊಂಡಿತು. ಛೇ, ಆ ಮುದಿಯಮ್ಮನಿಗೆ ಅಷ್ಟೊಂದು ಹಣ ಬಂತಾ? ನಾನು ಸುಮ್ಮನೆ ಅವಳನ್ನು ಅಲ್ಲಿ ಬಿಟ್ಟು ಬಂದೆ. ಹೇಗಿದ್ದರೂ ಅವಳು ಹೆತ್ತ ತಾಯಿ. ನಾನು ಹೋಗಿ ಕಾಲಿಗೆ ಬಿದ್ದು 2 ಹನಿ ಕಣ್ಣೀರು ಹಾಕಿದರೆ ಕರಗಿ ಹೋಗ್ತಾಳೆ. ಆ 10 ಕೋಟಿ ಹಣವನ್ನೆಲ್ಲ ನಾನೇ ಹೊಡೆಯಬಹುದು ಎಂದು ದುರಾಲೋಚನೆ ಮಾಡಿ ತಕ್ಷಣವೇ ಮುಂಬೈನಿಂದ ಬೆಂಗಳೂರಿಗೆ ಬಂದಿಳಿದ. ಇತ್ತ ಗಿರಿಜಮ್ಮ ತಮಗೆ ಬಂದ ಹಣದಿಂದ ಅತ್ಯಂತ ಮಹತ್ವದ ನಿರ್ಧಾರ ಕೈಗೊಂಡಿದ್ದರು. ಲೋಕೇಶ್ ಕಷ್ಟಪಟ್ಟು ಬಸ್ ನಿಲ್ದಾಣದಲ್ಲಿ ಕಸಗುಡಿಸುವುದು ಅವರಿಗೆ ಇಷ್ಟವಿರಲಿಲ್ಲ. ಗಿರಿಜಮ್ಮ ಲೋಕೇಶನನ್ನು ಕರೆದು, ಮಗನೇ, ನನಗೆ ಆಶ್ರಯ ಕೊಟ್ಟ ನೀನು ಇನ್ಮೇಲೆ ಕಸಗುಡಿಸುವವನಾಗಿ ಇರಬಾರದು. 100 ಜನರಿಗೆ ಕೆಲಸ ಕೊಡುವ ಮಾಲೀಕನಾಗು ಎಂದು ಹೇಳಿ ಲೋಕೇಶನ ಹೆಸರಿನಲ್ಲಿ ಒಂದು ಬೃಹತ್ ಸ್ವಚ್ಛತಾ ಮತ್ತು ತ್ಯಾಜ್ಯ ನಿರ್ವಹಣಾ ಸಂಸ್ಥೆಯನ್ನು ಆರಂಭಿಸಿದ್ದರು. ಕೆಲವೇ ತಿಂಗಳುಗಳಲ್ಲಿ ನಗರದ ಹೊರವಲಯದಲ್ಲಿ ಒಂದು ಭವ್ಯವಾದ ಬಂಗಲೆಯೂ ನಿರ್ಮಾಣವಾಯಿತು. ಅದು ಕೇವಲ ಇಟ್ಟಿಗೆ ಸಿಮೆಂಟ್ನ ಮನೆಯಾಗಿರಲಿಲ್ಲ. ಅದು ಗಿರಿಜಮ್ಮನವರ ಮಮತೆಯ ಸಾಮ್ರಾಜ್ಯವಾಗಿತ್ತು. ಲೋಕೇಶ್ ಈಗ 100 ಕಾರ್ಮಿಕರ ಮುಖ್ಯಸ್ಥನಾಗಿದ್ದ ಕವಿತಾ ಆ ಸಂಸ್ಥೆಯ ಸಂಪೂರ್ಣ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದಳು. ಗಿರಿಜಮ್ಮ ಆ ಸಾಮ್ರಾಜ್ಯದ ರಾಜಮಾತೆಯಂತೆ ಎಲ್ಲರನ್ನೂ ಪ್ರೀತಿಯಿಂದ ಸಲಹುತ್ತಿದ್ದರು. ಒಂದು ದಿನ ಆ ಭವ್ಯ ಬಂಗಲೆಯ ಗೇಟ್ನ ಹತ್ತಿರ ಐಷಾರಾಮಿ ಕಾರಿನಿಂದ ಇಳಿದ ಸಂದೀಪ್ ಒಳಗೆ ಹೋಗಲು ಯತ್ನಿಸಿದಾಗ ಅಲ್ಲಿ ನಿಂತಿದ್ದ ಸೆಕ್ಯೂರಿಟಿ ಗಾರ್ಡ್ಗಳು ಅವನನ್ನು ತಡೆದು ನಿಲ್ಲಿಸಿದರು. ಯಾರಪ್ಪ ನೀನು? ಯಾರನ್ನು ನೋಡಬೇಕು ಎಂದು ಗದರಿಸಿದರು. ಸಂದೀಪ್ ತನ್ನ ಮುಖವನ್ನು ಸಣ್ಣದಾಗಿಸಿಕೊಂಡು ನಾಟಕೀಯವಾಗಿ, ಅಣ್ಣ, ನಾನು ಈ ಮನೆಯ ಯಜಮಾನತಿ ಗಿರಿಜಮ್ಮನವರ ಒಬ್ಬನೇ ಒಬ್ಬ ಮಗ. ವಿದೇಶಕ್ಕೆ ಹೋಗಿದ್ದೆ, ಇವತ್ತೇ ವಾಪಸ್ ಬಂದಿದ್ದೀನಿ, ಒಳಗೆ ಬಿಡಿ ಎಂದ. ಅಷ್ಟರಲ್ಲಿ ಶಬ್ದ ಕೇಳಿ ಲೋಕೇಶ್ ಬಂಗಲೆಯಿಂದ ಹೊರಗೆ ಬಂದ. ಲೋಕೇಶನನ್ನು ನೋಡಿದ ತಕ್ಷಣ ಸಂದೀಪನಿಗೆ ಬಸ್ ನಿಲ್ದಾಣದ ಘಟನೆ ನೆನಪಾಯಿತು. ಅವನು ಹಳೆಯ ದರ್ಪದಿಂದಲೇ, ಓಹೋ, ನೀನು ಆ ಬಸ್ ಸ್ಟ್ಯಾಂಡ್ನಲ್ಲಿ ಕಸ ಗುಡಿಸುತ್ತಿದ್ದ ಕಡುಬಡವನಲ್ಲವೇ? ನನ್ನ ತಾಯಿಯ ಬಂಗಲೆಯಲ್ಲಿ ನಿನಗೇನು ಕೆಲಸ? ಹೋಗು, ಮೊದಲು ನನ್ನ ತಾಯಿಯನ್ನು ಕರೆದುಕೊಂಡು ಬಾ ಎಂದು ದರ್ಪದಿಂದ ಕಿರುಚಿದ. ಲೋಕೇಶ್ ಮುಖದಲ್ಲಿ ಸಣ್ಣದೊಂದು ವ್ಯಂಗ್ಯದ ನಗು ಬೀರಿ, ಸಂದೀಪ್ ಅವರೇ, ನಾನು ಅಂದು ಕಸ ಗುಡಿಸುವವನು ಹೌದು, ಇಂದು 100 ಜನರಿಗೆ ಕೆಲಸ ಕೊಡುವ ಮಾಲೀಕನೂ ಹೌದು. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಹೆತ್ತ ತಾಯಿ ಹಸಿದು ಸಾಯುವಾಗ ಅವರ ಕಣ್ಣೀರು ಒರೆಸಿ ಆಸರೆ ಕೊಟ್ಟ ಮಗ ನಾನು. ಒಳಗೆ ಬನ್ನಿ, ನಿಮ್ಮ ತಾಯಿ ಕಾಯುತ್ತಿದ್ದಾರೆ ಎಂದು ಒಳಗೆ ಕರೆದೊಯ್ದನು. ಒಳಗೆ ಹೋದ ತಕ್ಷಣ ಸಂದೀಪ್ ತನ್ನ ಮಹಾನಾಟಕವನ್ನು ಶುರು ಮಾಡಿದ. ಗಿರಿಜಮ್ಮ ಹಜಾರದಲ್ಲಿದ್ದ ಭವ್ಯವಾದ ಸೋಫಾದ ಮೇಲೆ ಗಂಭೀರವಾಗಿ ಕುಳಿತಿದ್ದರೂ ಅವರ ಪಕ್ಕದಲ್ಲೇ ಕವಿತಾ ನಿಂತಿದ್ದಳು. ಸಂದೀಪ್ ಓಡಿಹೋಗಿ ಗಿರಿಜಮ್ಮನವರ ಕಾಲಿಗೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳುವಂತೆ ನಟಿಸತೊಡಗಿದ. ಅಮ್ಮ, ನನ್ನನ್ನು ಕ್ಷಮಿಸಿಬಿಡು ಅಮ್ಮ. ಅಂದು ಬಸ್ ನಿಲ್ದಾಣದಲ್ಲಿ ನಿನ್ನನ್ನು ಬಿಟ್ಟು ನೀರು ತರಲು ಹೋದಾಗ ನನ್ನನ್ನು ಯಾರೋ ಭಾರಿ ದರೋಡೆಕೋರರು ಕಿಡ್ನಾಪ್ ಮಾಡಿಬಿಟ್ಟಿದ್ದರು ಅಮ್ಮ. ನಿನ್ನ ಮನೆಯನ್ನು ಮಾರಿ ತಂದಿದ್ದ ಹಣವನ್ನೆಲ್ಲ ಕಿತ್ತುಕೊಂಡು ನನ್ನನ್ನು ಮುಂಬೈನ ಒಂದು ಕತ್ತಲು ಕೋಣೆಯಲ್ಲಿ ಕೂಡಿ ಹಾಕಿದ್ದರು. ನಾನು ಅವರಿಂದ ಹೇಗೋ ಪ್ರಾಣ ಉಳಿಸಿಕೊಂಡು ತಪ್ಪಿಸಿಕೊಂಡು ಬಂದೆ ಅಮ್ಮ. ನಿನ್ನನ್ನು ಹುಡುಕದ ಬಸ್ ಸ್ಟ್ಯಾಂಡ್ ಇಲ್ಲ, ರೈಲ್ವೆ ಸ್ಟೇಷನ್ ಇಲ್ಲ ಅಮ್ಮ. ನನ್ನನ್ನು ಕ್ಷಮಿಸಿಬಿಡು ಎಂದು ಸುಳ್ಳಿನ ಕಂತೆ ಬಿಚ್ಚಿಟ್ಟ. ಗಿರಿಜಮ್ಮ ಯಾವುದೇ ಚಲನೆಯಿಲ್ಲದೆ ಸ್ಥಿತಪ್ರಜ್ಞರಾಗಿ ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಅಂದು ಬಸ್ ನಿಲ್ದಾಣದಲ್ಲಿ ಇದ್ದ ಕಣ್ಣೀರಿನ ಹನಿಗಳಿರಲಿಲ್ಲ, ಬದಲಾಗಿ ಒಂದು ಭೀಕರವಾದ ಗಾಂಭೀರ್ಯ ಮತ್ತು ಕ್ರೋಧವಿತ್ತು. ಗಿರಿಜಮ್ಮ ಅತ್ಯಂತ ಖಾರವಾದ ಧ್ವನಿಯಲ್ಲಿ, ಸಂದೀಪ್, ಸುಳ್ಳು ಹೇಳುವುದನ್ನು ತಕ್ಷಣ ನಿಲ್ಲಿಸು. ನೀನು ಎಲ್ಲೂ ಕಿಡ್ನಾಪ್ ಆಗಿರಲಿಲ್ಲ. ಮುಂಬೈನಲ್ಲಿ ನನ್ನ ರಕ್ತದ ಹಣದಿಂದ ಐಷಾರಾಮಿ ಮಜಾ ಮಾಡ್ತಾ ಇದ್ದೆ. ಜೂಜಾಡಿ ಸಾಲಗಾರನಾಗಿದ್ದೀಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಂದು ಬಸ್ ನಿಲ್ದಾಣದಲ್ಲಿ ನನ್ನನ್ನು ಬಿಟ್ಟು ಹೋಗುವಾಗ ನಿನ್ನ ಕಣ್ಣಲ್ಲಿ ಅಮ್ಮನಿಗಾಗಿ ಪ್ರೀತಿ ಇರಲಿಲ್ಲ, ಕಳ್ಳತನದ ಅವಸರವಿತ್ತು. ಇಂದು ನೀನು ಇಲ್ಲಿಗೆ ಓಡಿ ಬಂದಿರುವುದು ನಿನ್ನ ಹೆತ್ತ ತಾಯಿಯ ಮೇಲಿನ ಪ್ರೀತಿಯಿಂದಲ್ಲ, ಈ ಭವ್ಯ ಬಂಗಲೆ ಮತ್ತು ನನ್ನ ಹೆಸರಲ್ಲಿರೋ 10 ಕೋಟಿ ಹಣಕ್ಕಾಗಿ ಎಂದು ಗುಡುಗಿದರು. ಸಂದೀಪ್ ಒಮ್ಮೆಲೇ ಗಾಬರಿಯಾದ. ಅವನ ಕಳ್ಳಾಟ ಬಯಲಾಗಿತ್ತು. ಆದರೂ ಅವನು ಮುಖದ ಮೇಲಿನ ಮುಖವಾಡ ಕಳಚಿ, ಇಲ್ಲ ಅಮ್ಮ, ನೀನು ಹಾಗೆ ಅನ್ನಬೇಡ. ನೀನು ನನ್ನನ್ನು ಹೆತ್ತ ತಾಯಿಯಲ್ವಾ? ನಿನ್ನ ಈ ಕೋಟಿ ಆಸ್ತಿ ನನಗಲ್ಲದೆ ಈ ಬೀದಿಯಿಂದ ಬಂದ ಪರಕೀಯರಿಗೆ ಸೇರಬೇಕಾ? ಇವರು ನಿನ್ನನ್ನು ಮರಳು ಮಾಡಿದ್ದಾರೆ ಅಮ್ಮ. ಇವರನ್ನು ಮೊದಲು ಮನೆಯಿಂದ ಹೊರಗೆ ಹಾಕು.
ಎಂದು ಜೋರಾಗಿ ಕೂಗಾಡಿದ. ಅಷ್ಟರಲ್ಲಿ ಕವಿತಾ ತಕ್ಷಣ ಮುಂದೆ ಬಂದು, ಸಂದೀಪ್ ಅವರೇ, ನಮಗೆ ಆಸ್ತಿಯ ಮೇಲಾಗಲಿ ಹಣದ ಮೇಲಾಗಲಿ ಯಾವುದೇ ಆಸೆ ಇಲ್ಲ. ಆದರೆ ಹೆತ್ತ ತಾಯಿಯನ್ನು ಅನಾಥೆಯಾಗಿ ಬೀದಿಗೆ ತಳ್ಳಿದ ನಿಮಗೆ ಈ ಮನೆಗೆ ಬರುವಾಗಲಿ ಅಥವಾ ಅಮ್ಮ ಎಂದು ಕರೆಯುವಾಗಲಿ ಯಾವುದೇ ಹಕ್ಕಿಲ್ಲ. ಅಂದು ಅಮ್ಮ ಹನಿ ನೀರಿಲ್ಲದೆ ಬಸ್ ನಿಲ್ದಾಣದಲ್ಲಿ ಸಾಯುವ ಸ್ಥಿತಿಯಲ್ಲಿದ್ದಾಗ ಈ ಮಗ ಎಲ್ಲಿದ್ದ ಎಂದು ತೀಕ್ಷ್ಣವಾಗಿ ಪ್ರಶ್ನಿಸಿದಳು. ಕವಿತಾಳ ಮಾತಿನಿಂದ ಸಂದೀಪನಿಗೆ ಕೋಪ ನೆತ್ತಿಗೇರಿತು. ಅವನು ತನ್ನ ಜೇಬಿನಲ್ಲಿದ್ದ ಚೂಪಾದ ಚಾಕುವನ್ನು ಒಮ್ಮೆಲೇ ಹೊರಗೆ ತೆಗೆದು ಗಿರಿಜಮ್ಮನವರ ಕಡೆಗೆ ತೋರಿಸಿ ಭೀಕರವಾಗಿ ಬೆದರಿಸತೊಡಗಿದ. ನೋಡು ಮುದಿಯಮ್ಮ, ಮರ್ಯಾದೆಯಿಂದ ಈ ಇಡೀ ಆಸ್ತಿ ಮತ್ತು ಚೆಕ್ ಬುಕ್ ಅನ್ನು ನನ್ನ ಹೆಸರಿಗೆ ಬರೆದುಕೊಡು. ಇಲ್ಲದಿದ್ದರೆ ನಾನು ಇಲ್ಲೇ ನಿನ್ನ ಕಣ್ಣೆದುರೇ ಸತ್ತು ಹೋಗ್ತೀನಿ, ಇಲ್ಲ ನಿನ್ನನ್ನೇ ಮುಗಿಸಿಬಿಡ್ತೀನಿ ಎಂದು ಚಾಕು ಝಳಪಿಸಿದ. ಆದರೂ ಆ ಮುಗ್ಧ ತಾಯಿ ಗಿರಿಜಮ್ಮ ಒಂದು ಚೂರು ಹೆದರದೆ ಶಾಂತವಾಗಿ ಎದ್ದು ನಿಂತರು. ವಿಧಿಯ ಆಟದ ಕೊನೆಯ ಘಟ್ಟ ಈಗ ಆರಂಭವಾಗಿತ್ತು. ಸಂದೀಪ್ ಕೈಯಲ್ಲಿ ಚಾಕು ಹಿಡಿದು ರಾಕ್ಷಸನಂತೆ ಝಳಪಿಸುತ್ತಾ ನಿಂತಿದ್ದರೂ ಗಿರಿಜಮ್ಮನವರ ಮುಖದಲ್ಲಿ ಭೀತಿಯ ಸಣ್ಣ ಗೆರೆಯೂ ಮೂಡಲಿಲ್ಲ. ಅವರು ಅದೇ ಗಂಭೀರ ಮುಖಭಾವದಿಂದ ಸೋಫಾದಿಂದ ಎದ್ದು ನಿಂತರು. ಅವರ ಕಣ್ಣುಗಳಲ್ಲಿ ಮಗನ ಮೇಲಿನ ಮಮತೆ ಸಂಪೂರ್ಣವಾಗಿ ಸತ್ತು ಹೋಗಿತ್ತು. ಅಲ್ಲಿ ಕೇವಲ ನ್ಯಾಯದ ಕಠಿಣತೆ ಮಾತ್ರ ಇತ್ತು. ಅವರು ಸಂದೀಪನ ಕಡೆಗೆ ಒಂದೆರಡು ಹೆಜ್ಜೆ ಮುಂದೆ ಇಟ್ಟು ಅತ್ಯಂತ ತೀಕ್ಷ್ಣವಾದ ಧ್ವನಿಯಲ್ಲಿ ಹೇಳಿದರು, ಸಂದೀಪ್, ಚಾಕು ತೋರಿಸಿ ನನ್ನನ್ನು ಹೆದರಿಸಲು ನೋಡಬೇಡ. ಅಂದು ಬೆಂಗಳೂರಿನ ಆ ಬೃಹತ್ ಬಸ್ ನಿಲ್ದಾಣದ ನಡುಬೀದಿಯಲ್ಲಿ ಹಸಿವು ಬಾಯಾರಿಕೆಯಿಂದ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋದೆಯಲ್ಲ, ಆ ದಿನವೇ ನಾನು ಸತ್ತು ಹೋಗಿದ್ದೆ. ಇಂದು ನಿನ್ನ ಮುಂದೆ ನಿಂತಿರುವುದು ನಿನ್ನಿಂದ ವಂಚನೆಗೊಳಗಾದ ಕೇವಲ ಒಬ್ಬ ತಾಯಿ ಮಾತ್ರವಲ್ಲ, ಸಾಕ್ಷಾತ್ ಕರ್ಮದ ಫಲದ ರೂಪ. ನಿನಗೆ ಹಣ ಬೇಕು ತಾನೇ? ತಗೋ ಎಂದು ಹೇಳುತ್ತಾ ಟೇಬಲ್ ಮೇಲಿದ್ದ ಖಾಲಿ ಚೆಕ್ಬುಕ್ ಒಂದನ್ನು ಅವನ ಮುಖದ ಮುಂದಕ್ಕೆ ಎಸೆದರು. ಸಂದೀಪ್ ಆ ದುರಾಸೆಯಿಂದ ಕಣ್ಣುಗಳನ್ನು ಬಿಟ್ಟು ಚಾಕುವನ್ನು ಕೆಳಗಿಳಿಸಿ ತಕ್ಷಣವೇ ಆ ಚೆಕ್ಬುಕ್ ಅನ್ನು ಕೈಗೆತ್ತಿಕೊಂಡ. ಹಾಗಾದರೆ ಇಡೀ ಹಣವನ್ನು ನನ್ನ ಹೆಸರಿಗೆ ಬರೆದುಕೊಡು ಅಮ್ಮ, ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ ಎಂದು ನಯವಂಚಕತನದಿಂದ ನಗಲು ಶುರುಮಾಡಿದ. ಆದರೆ ಗಿರಿಜಮ್ಮನವರು ಜೋರಾಗಿ ನಕ್ಕರು. ಆ ನಗುವಿನಲ್ಲಿ ಅಪಾರವಾದ ವ್ಯಂಗ್ಯವಿತ್ತು. ಸಂದೀಪ್, ಚೆಕ್ ಬುಕ್ ಮೇಲೆ ಸಹಿ ಹಾಕಲು ನನ್ನ ಕೈಯಲ್ಲಿ ಈಗ ಅಧಿಕಾರವಿಲ್ಲ. ಯಾಕಂದ್ರೆ ನನಗೆ ಲಾಟರಿ ಬಂದ ಆ 10 ಕೋಟಿ ರೂಪಾಯಿ ಹಣದಲ್ಲಿ ಒಂದು ನಯಾ ಪೈಸೆಯನ್ನು ನಾನು ನನ್ನ ಹೆಸರಿನಲ್ಲಿ ಉಳಿಸಿಕೊಂಡಿಲ್ಲ. ಬ್ಯಾಂಕಿಗೆ ಹಣ ಜಮೆಯಾದ 2ನೇ ದಿನವೇ ಆ ಇಡೀ ಮೊತ್ತವನ್ನು ನಾನು ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಮತ್ತು ನನ್ನನ್ನು ಹೆತ್ತ ತಾಯಿಗಿಂತ ಹೆಚ್ಚಾಗಿ ಸಾಕಿ ಸಲಹಿದ ಈ ನನ್ನ ಮಗ ಲೋಕೇಶನ ಸ್ವಚ್ಛತಾ ಸಂಸ್ಥೆಗೆ ಕಾನೂನುಬದ್ಧವಾಗಿ ದಾನ ಮಾಡಿಬಿಟ್ಟಿದ್ದೇನೆ. ಆ 10 ಕೋಟಿಯಲ್ಲಿ ನನಗಾಗಲಿ ನಿನಗಾಗಲಿ ಈಗ 1 ರೂಪಾಯಿಯೂ ಸಿಗುವುದಿಲ್ಲ ಎಂದು ಸತ್ಯವನ್ನು ಬಿಚ್ಚಿಟ್ಟರು. ಈ ಮಾತನ್ನು ಕೇಳಿದ ತಕ್ಷಣ ಸಂದೀಪನ ತಲೆಯ ಮೇಲೆ ಒಮ್ಮೆಲೇ ಸಿಡಿಲು ಬಡಿದಂತಾಯಿತು. ಕೈಯಲ್ಲಿದ್ದ ಚೆಕ್ ಬುಕ್ ಕೆಳಗೆ ಬಿತ್ತು. ಅವನ ಇಡೀ ದೇಹ ತಣ್ಣಗಾಯಿತು. ಇಲ್ಲ, ನೀನು ಸುಳ್ಳು ಹೇಳ್ತಾ ಇದ್ದೀಯಾ? ಅಷ್ಟೊಂದು ಹಣವನ್ನು ಯಾರು ತಾನೇ ದಾನ ಮಾಡ್ತಾರೆ? ನೀನು ನನ್ನನ್ನು ಆಸ್ತಿಯಿಂದ ದೂರ ಮಾಡಲು ನಾಟಕ ಆಡ್ತಾ ಇದ್ದೀಯಾ ಎಂದು ಹುಚ್ಚನಂತೆ ಕಿರುಚಿದ. ಅಷ್ಟರಲ್ಲಿ ಹಜಾರದ ಬೃಹತ್ ಬಾಗಿಲು ತೆಗೆದುಕೊಂಡಿತು. ಇಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ಗಳು ತಮ್ಮ ಸಿಬ್ಬಂದಿಯೊಂದಿಗೆ ಒಳಗೆ ಬಂದರು. ಲೋಕೇಶ್ ಸಂದೀಪ್ ಒಳಗೆ ಬರುತ್ತಿದ್ದಂತೆ ರಹಸ್ಯವಾಗಿ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದ. ಇನ್ಸ್ಪೆಕ್ಟರ್ ಸಂದೀಪನ ಹತ್ತಿರ ಬಂದು ಅವನ ಕೈಗೆ ಕೋಳ ತೊಡಿಸುತ್ತಾ, ಸಂದೀಪ್, ನಿನ್ನ ಕಳ್ಳಾಟ ಮುಗಿಯಿತು. ಮುಂಬೈನಲ್ಲಿ ನೀನು ಮಾಡಿದ ಸಾಲದ ವಂಚನೆ, ಹಣದ ದೋಚುವಿಕೆ ಮತ್ತು ಇಂದು ಹೆತ್ತ ತಾಯಿಗೆ ಚಾಕು ತೋರಿಸಿ ಕೊಲೆ, ಬೆದರಿಕೆ ಹಾಕಿದ ಅಪರಾಧಕ್ಕೆ ನಿನ್ನನ್ನು ಬಂಧಿಸುತ್ತಿದ್ದೇವೆ ಎಂದು ಗದರಿಸಿದರು. ಸಂದೀಪ್ ಪೊಲೀಸರ ಕೈಗೆ ಸಿಲುಕಿ ನಡುಗುತ್ತಾ ಕೊನೆಯ ಬಾರಿಗೆ ಗಿರಿಜಮ್ಮನವರ ಕಡೆಗೆ ತಿರುಗಿ, ಅಮ್ಮ, ನನ್ನನ್ನು ಉಳಿಸಮ್ಮ, ನಾನು ನಿನ್ನ ಸ್ವಂತ ಮಗ ಅಲ್ವಾ? ನನ್ನನ್ನು ಜೈಲಿಗೆ ಕಳಿಸಬೇಡ ಅಮ್ಮ, ತಪ್ಪಾಯಿತು ಎಂದು ಅಳುತ್ತಾ ಬೇಡಿಕೊಂಡ. ಆದರೆ ಗಿರಿಜಮ್ಮ ಕಣ್ಣು ತಿರುಗಿಸಿ ಆ ಕಡೆ ನೋಡಲೇ ಇಲ್ಲ. ಅವರು ಲೋಕೇಶ್ ಮತ್ತು ಕವಿತಾಳ ಹೆಗಲ ಮೇಲೆ ಕೈಯಿಟ್ಟು, ಇನ್ಸ್ಪೆಕ್ಟರ್ ಸಾಹೇಬ್ರೆ, ಈ ರಾಕ್ಷಸನನ್ನು ಇಲ್ಲಿಂದ ತಕ್ಷಣ ಕರ್ಕೊಂಡು ಹೋಗಿ. ಇವನಿಗೂ ನನಗೂ ಯಾವುದೇ ಸಂಬಂಧವಿಲ್ಲ. ನನಗೆ ಇರೋದು ಕೇವಲ 2 ಮಕ್ಕಳು, ಒಬ್ಬ ಲೋಕೇಶ್, ಇನ್ನೊಬ್ಬಳು ಕವಿತಾ ಎಂದು ಗಟ್ಟಿಯಾಗಿ ಹೇಳಿದರು. ಪೊಲೀಸರು ಸಂದೀಪನನ್ನು ಎಳೆದುಕೊಂಡು ಹೋಗುತ್ತಿದ್ದಂತೆ ಅವನು ಅಳುತ್ತಾ ಪಶ್ಚಾತ್ತಾಪದ ಕಣ್ಣೀರು ಹಾಕುತ್ತಾ ಹೊರಟು ಹೋದ. ತಾನು ಬಿತ್ತಿದ ಕರ್ಮದ ವಿಷದ ಬೆಳೆ ಇವತ್ತು ಅವನನ್ನೇ ಸಂಪೂರ್ಣವಾಗಿ ನಾಶ ಮಾಡಿತ್ತು. ಹಣದ ದುರಾಸೆಗೆ ಹೆತ್ತ ತಾಯಿಯನ್ನೇ ಬೀದಿಗೆ ತಳ್ಳಿದ ಮಗ ಇಂದು ತಾನೇ ಶಾಶ್ವತವಾಗಿ ಕತ್ತಲು ಕೋಣೆಯ ಪಾಲಾಗಿದ್ದ.
ಬಂಗಲೆಯ ಆ ವಿಶಾಲವಾದ ಹಜಾರದಲ್ಲಿ ನಿಂತಿದ್ದ ಗಿರಿಜಮ್ಮನವರ ಮುಖದಲ್ಲಿ ಈಗ ಅಪಾರವಾದ ನೆಮ್ಮದಿ ಇತ್ತು. ಲೋಕೇಶ್ ಮತ್ತು ಕವಿತಾ ಇಬ್ಬರೂ ಗಿರಿಜಮ್ಮನವರ ಕಾಲಿಗೆ ಬಿದ್ದು ನಮಸ್ಕರಿಸಿದರು. ಗಿರಿಜಮ್ಮ ಆ ಇಬ್ಬರು ಮಕ್ಕಳ ತಲೆಯ ಮೇಲೆ ಕೈಯಿಟ್ಟು, ಮಕ್ಕಳೇ, ಶ್ರೀಮಂತಿಕೆ ಇರೋದು ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಅಲ್ಲ, ನಮ್ಮನ್ನು ನಂಬಿದವರನ್ನು ಕೈಬಿಡದ ಆ ಕರುಣೆಯ ಮನಸ್ಸಿನಲ್ಲಿ. ಆ ದೇವರು ನನಗೆ ದುಡ್ಡನ್ನು ಕೊಟ್ಟಿದ್ದು ನನ್ನ ಹಣೆಬರಹ ಬದಲಾಯಿಸಲು ಮಾತ್ರವಲ್ಲ, ನಿಮ್ಮಂತ ಬಂಗಾರದಂತ ಮಕ್ಕಳ ಬದುಕನ್ನು ಹಸನು ಮಾಡಲು ಎಂದು ಆಶೀರ್ವದಿಸಿದರು. ತಾಯಿಯ ಕಣ್ಣುಗಳಿಂದ ಆನಂದ ಭಾಷ್ಪದ ಹನಿಗಳು ಕೆನ್ನೆಯ ಮೇಲೆ ಉರುಳಿದವು. ಆದರೆ ಈ ಬಾರಿ ಆ ಕಣ್ಣೀರಿನಲ್ಲಿ ನೋವಿರಲಿಲ್ಲ, ಬದುಕಿನ ಸಾರ್ಥಕತೆಯಿತ್ತು. ಸ್ನೇಹಿತರೆ, ಈ ಕಥೆಯಿಂದ ನಾವೆಲ್ಲರೂ ಕಲಿಯಬೇಕಾದ್ದು ಒಂದೇ. ನಿಮ್ಮ ಜೀವನದಲ್ಲಿ ಯಾರನ್ನೂ ಕೂಡ ಅತಿಯಾಗಿ ನಂಬಲು ಹೋಗಬೇಡಿ. ಯಾಕಂದ್ರೆ ಯಾರು ಯಾವಾಗ ನಮ್ಮನ್ನು ತಿರಸ್ಕರಿಸುತ್ತಾರೆ, ಯಾರು ಯಾವಾಗ ಕೈಬಿಡುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಮುಖ್ಯವಾಗಿ ಯಾರಿಂದಲೂ ಒಂದು ಮಾತು ಅನ್ನಿಸಿಕೊಳ್ಳುವ ಪರಿಸ್ಥಿತಿಗೆ ಎಂದಿಗೂ ಹೋಗಬೇಡಿ. ಯಾಕೆಂದರೆ ಇಂದು ನಾವು ಒಬ್ಬರನ್ನು ಆಡಿಕೊಂಡರೆ ಅಥವಾ ನೋಯಿಸಿದರೆ ನಾಳೆ ಮತ್ತೊಬ್ಬರು ನಮ್ಮನ್ನು ಅದೇ ರೀತಿ ನೋಯಿಸುವ ಅವಕಾಶ ಇದ್ದೇ ಇರುತ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ಸೈಲೆಂಟ್ ಆಗಿರಿ. ಯಾರ ಹಂಗೂ ಇಲ್ಲದೆ ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡುತ್ತಾ ಸಾಗಿ. ವಿಧಿ ಮತ್ತು ಕರ್ಮ ಇವೆರಡೂ ಯಾವತ್ತೂ ಯಾರನ್ನೂ ಬಿಡುವುದಿಲ್ಲ. ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಆಗುತ್ತದೆ, ಕೆಟ್ಟದ್ದನ್ನು ಮಾಡಿದರೆ ಅದರ ಫಲವನ್ನು ಉಣ್ಣಲೇಬೇಕಾಗುತ್ತದೆ. ಅದಕ್ಕೆ ಜ್ವಲಂತ ಉದಾಹರಣೆ ಈ ಕಥೆನೇ ಆಗಿರುತ್ತೆ. ನಿಮ್ಮ ಜೀವನದಲ್ಲೂ ಈ ರೀತಿ ಅತಿಯಾಗಿ ನಂಬಿ ಮೋಸ ಹೋದ ಅಥವಾ ಕರ್ಮದ ಫಲವನ್ನು ಕಣ್ಣಾರೆ ಕಂಡ ಘಟನೆಗಳು ನಡೆದಿದ್ದರೆ ದಯವಿಟ್ಟು ಅದನ್ನು ನಮ್ಮ ಜೊತೆ ಕಾಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿಕೊಳ್ಳಿ. ಇದೇ ರೀತಿಯ ಮತ್ತೊಂದು ಹೃದಯ ಸ್ಪರ್ಶಿ ಮತ್ತು ಅದ್ಭುತವಾದ ಕಥೆಯ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಫಾರ್ಮಸಿಸ್ಟ್ ಮಾಮ್ ಚಾನೆಲ್ಗೆ. ಧನ್ಯವಾದಗಳು. ಶುಭ ದಿನ.